ಪುರನೂರ ಪುರದ ತಾಯಿ ಪುರದ ತಾಯಿ ಪುರದ ತಾಯಿ. ಶರಣು ಎನ್ನುವೆ ಬಳಗನವರ ಭಾಗ್ಯದ ಪುಣ್ಯದ ಸಿರಿಯೇ. ಈ ತಾಯಿ ನೀಲಗಂಗ ಶರಣು ಎನ್ನುವೆ ಬಳಗನವರ ಭಾಗ್ಯದ ಪುಣ್ಯದ ಸಿರಿಯೇ. ಈ ತಾಯಿ ನೀಲಗಂಗ ಶರಣು ಎನ್ನುವೆ. ಬಾಳಿಗೆ ಬೆಳಕಾಗುವನಿ ನಿನ್ನ ನಂಬಿ ಬಂದವರಿಗೆ. ಭಕ್ತರ ಬಾಳಿಗೆ ಬೆಳಕಾಗುವನಿ ನಿನ್ನ ನಂಬಿ ಬಂದವರಿಗೆ. ನೀಡುನಿ ಕಾಟ ಕಲೆಯೋ ಬೆಳಗಲೆಂದು ವರವ ನೀಡುನಿ ನಿನ್ನ ಕಲೆಗೆ ಹಾಡು ನೀಡುವನಿ ನಿನ್ನ ಹಾಡು ನೀಡುವನಿ. ಶ್ರೀ ನೀಲಗಂಗ ಶರಣು ಎನ್ನುವೆ ಬಳಗನೂರ ಭಾಗ್ಯದ ಪುಣ್ಯದ ಸಿರಿಯೇ. ಶ್ರೀ ತಾಯಿ ನೀಲಗಂಗ ಶರಣು ಎನ್ನುವೆ ಬಳಗನೂರ ಭಾಗ್ಯದ ಪುಣ್ಯದ ಸಿರಿಯೇ. ಶ್ರೀ ತಾಯಿ ನೀಲಗಂಗ ಶರಣು ಎನ್ನುವೆ. ನಾನು ಹಾಡುವೆ ನಿರವಾಗಿ ವರವ ಬೇಡುವೆ. ನಾನು ಹಾಡುವೆ ಶಿರವಾಗಿ ವರವ ಬೇಡುವೆ. ನಲಿವ ನಟ ನಟಿಯರಿಗೆ ನಟರಂಗದಲ್ಲಿ ನಲಿವ ನಟ ನಟಿಯರಿಗೆ ಕಾಪಾಡು ಶರಣು ಎನ್ನುವೆ ಬಳಗನೂರ ಭಾಗ್ಯದ ಪುಣ್ಯದ ಸಿರಿಯೇ. ನೀಲಗಂಗ ಶರಣು ಎನ್ನುವೆ ಭಾಗ್ಯದ ಪುಣ್ಯದ ಸಿರಿಯೇ. ತಾಯಿ ನೀಲಗಂಗ ಶರಣು ಎನ್ನುವೆ ಶ್ರೀ ತಾಯಿ ನೀಲಗಂಗ ಶರಣು ಎನ್ನುವೆ. ಶ್ರೀ ತಾಯಿ ನೀಲಗಂಗ ಶರಣು ಎನ್ನುವೆ. ಏನೇ ರೂಪ, ಮದುವೆ ಮಾತೆತ್ತಿದ್ರೆ ಸಾಕು ಒಂಥರ ಮುಖ ಕೆಡಿಸ್ತೀಯಲ್ಲ. ಮದುವೆ ಅಂದ್ರೆ ನಿಂಗೆ ಇಷ್ಟ ಇಲ್ವೇನೆ? ನೋ 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 ನೋ, ಐ ಡೋಂಟ್ ಲೈಕ್ ದಿಸ್. ನೋಡಿ, ಮದುವೆ ಅನ್ನೋದು ಹೆಣ್ಣಿನ ಜೀವನದ ಒಂದು ಬಂಧನ, ಯೌವನವನ್ನು ಹಾಳು ಮಾಡುವ ಒಂದು ಕ್ರೀಡೆ, ಮಕ್ಕಳನ್ನು ತಯಾರಿಸುವ ಒಂದು ಕಾರ್ಖಾನೆ. ಖಡಾಖಂಡಿತವಾಗಿ ಹೇಳ್ತೀನಿ, ನನಗಂದ್ರೆ ಮದುವೆ ಅಂತಂದ್ರೆ ಚಿಚಿ, ಐ ಡೋಂಟ್ ಲೈಕ್ ದಿಸ್. ಅಯ್ಯೋ ಹುಚ್ಚಿ, ಈ ನಿನ್ನ ಮಾತುಗಳನ್ನು ಕೇಳಿದ್ರೆ ನನಗಂತೂ ನಗೆ ಬರುತ್ತೆ. ಯಾಕೆ ಏನೇನೋ ಮಾತಾಡ್ತಿದೆಯಲ್ಲ? ಹಿರಿಯರು ಮಾತುಗಳನ್ನು ಹೇಳಿದ್ದಾರೆ, ಅದನ್ನು ಕಿವಿಗೊಟ್ಟು ಕೇಳು. ಅದೇನೆಂದರೆ, ಹೆಣ್ಣಿನ ಜೀವನದಲ್ಲಿ ಮದುವೆ ಅನ್ನೋದು ಒಂದು ಹೊಸ ಅಧ್ಯಾಯ. ಅಷ್ಟೇ ಅಲ್ಲ, ಹೆಣ್ಣು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿ
ಒಂದು ಮಗುವನ್ನು ಹೆತ್ತಿದ್ರೆ ಅವಳಿಗೆ ಮುಕ್ತಿ ಸಿಗುವುದು. ಅಷ್ಟೇ ಅಲ್ಲ, ಇನ್ನೊಂದು ಮಾತಿದೆ. ಮದುವೆಯಾದ ಹೆಣ್ಣಿಗೆ ಇಂದಿನ ಸಮಾಜದಲ್ಲಿ ಪ್ರೀತಿ ಗೌರವದಿಂದ ಕಾಣ್ತಾರೆ. ಅದೇ ಮದುವೆಯಾಗದ ಹೆಣ್ಣುಗಳಿಗೆ ಮಹಾ ರೋಗಿಯಾಗಿ ಕಾಣ್ತಾರೆ ಈ ಕಾಲದಲ್ಲಿ. ಓಹೋ, ಮಾತೆ ಮಹಾದೇವಿ, ಮಾತೆತ್ತಿದ್ರೆ ಸಾಕು ನಿನ್ನ ವೇದಾಂತನೇ ಶುರು ಮಾಡ್ಕೊಂಡ್ಬಿಡ್ತೀಯ. ನೋಡ್ ಚಿನ್ನ, ಈ ಮದುವೆ ಮುಂಚೆ ಇದೆಲ್ಲವೋ ನಿನ್ನ ಪಾಲಿಗೆನೇ ಇರಲಿ. ಅದೆಲ್ಲ ಹೋಗ್ಲಿ, ಮದುವೆ ಬೇಡ ಬೇಡ ಅಂತ ಹೇಳ್ತೀಯಲ್ಲ, ಮತ್ತೇಕೆ ನಿನ್ನ ಪ್ರಿಯತಮನ ಜೊತೆಗೆ ಚಕ್ಕಂದು ಹೊಡ್ತೀಯಲ್ಲ, ಅದು ಏಕೆ? ಕರೆಕ್ಟ್, ಒಳ್ಳೆ ಕ್ವಶನ್ ಅನ್ನೇ ಕೇಳಿದೆ. ನೋಡಿ, ನಾನು ಪ್ರೀತಿ ಮಾಡಿದ್ದು ಮದುವೆಯಾಗೋದಕ್ಕಾಗಿ ಅಲ್ಲ, ಲೈಫ್ ಅನ್ನ ಎಂಜಾಯ್ ಮಾಡೋದಕ್ಕೆ. ನೋಡು ಡಾರ್ಲಿಂಗ್, ಹರಿಯುವ ನೀರನ್ನು ಕಂಡು ಕುಡಿಯಲು ಬಯಸಬಾರದು. ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿದ್ರೆ ಬಾಯಾರಿಕೆ ಹಿಂಗುವುದು. ಹಾಗೆ ಮೈಯಲ್ಲಿ ಯೌವನ ಇದೆ ಅಂತ ನೋಡಿ ಆನಂದ ಪಡಬಾರದು, ಅದನ್ನ ಅನುಭವಿಸಿ ಮಚ್ಚಾ ಮಾಡಬೇಕು ಕಣೆ. ದಟ್ಸ್ ರಿಯಲ್ ಲೈಫ್. ಮಚ್ಚಾ ಮಾಡಬೇಕು. ಛೇ, ಏನೇನೋ ಮಾತಾಡ್ತಿದ್ಯಲ್ಲ, ಬರ್ತಾ ಬರ್ತಾ ನಿನ್ನ ತಲೆ ತುಂಬಾ ಕೆಡ್ತಾ ಇದೆ. ನೋಡು ರೂಪ, ನಾನಿನ್ನ ಆತ್ಮೀಯ ಗೆಳತಿ, ಅದಕ್ಕಾಗಿ 2 ಹಿತವಾದ ನುಡಿಗಳನ್ನು ನುಡಿತಾ ಇದ್ದೀನಿ. ಅದು ಅಲ್ಲದೆ ನಾನು ಹೇಳುವ ಮಾತನ್ನು ತಿಳ್ಕೊ. ಹೆಣ್ಣು ಒಂದು ಸಲ ಕಾಲು ಜಾರಿದ್ರೆ ಮುಗಿದು ಹೋಯ್ತು, ಅವಳ ಬಾಳು ಮಣ್ಣಾಗೋದು. ಅದನ್ನು ಮೊದಲು ತಿಳಿದುಕೋ. ಆಯ್ತಾಯ್ತು. ಅಲ್ಲ, ಈ ಎಚ್ಚರದ ಉಪದೇಶದಲ್ಲಿ ನನ್ನನ್ನೇ ತುಚ್ಛವಾಗಿ ಕಾಣ್ತಿದೆಯಲ್ಲ, ಯಾಕೆ? ನೀನೇಕೆ ನಿನ್ನ ಸೋದರ ಮಾವನನ್ನು ಪ್ರೀತಿ ಮಾಡಿದೆ? ಅದು ಅಪರಾಧ ಅಲ್ವಾ? ಛೇ, ಖಂಡಿತವಾಗಿಯೂ ಅಲ್ಲ. ಯಾಕಂದ್ರೆ ಮಂಜು ಮಾಮ ಯಾರಂತ ತಿಳ್ಕೊಂಡಿದ್ಯಾ? ಯಾರು? ಅವರು ಬೇರೆ ಯಾರೂ ಅಲ್ಲ, ನಮ್ಮ ತಂದೆ ತಂಗಿ ಮಗ, ಅಂದ್ರೆ ನನ್ನ ಸೋದರ ಮಾವ. ಅದು ಅಲ್ಲದೆ ನನ್ನ ಅತ್ತೆ ಸಾಯೋಕ್ಕಿಂತ ಮುಂಚೆ ನಮ್ಮ ತಂದೆಯವರಿಗೆ ತನ್ನ ಮನೆ ಕರೆದಿರಂತೆ. ನಮ್ಮ ಅತ್ತೆ ನಮ್ಮ ತಂದೆಗೆ ಒಂದು ಮಾತು ತೆಗೆದುಕೊಂಡಿದ್ದಾರೆ. ಅದು ಏನಂದ್ರೆ, ನೋಡು ಅಣ್ಣ, ನೀನು ಕೊಟ್ಟಿರೋ ಮನೆಗೆ ಹೋಗಿ ನಾನು ಸಂಸಾರವನ್ನು ಮಾಡ್ತಾ ಇದ್ದೀನಿ. ಈಗ ನನ್ನ ಗಂಡ ಅಂತೂ ಸತ್ತು ಹೋದ, ನನಗೆ ಇರೋನು ಒಬ್ಬನೇ ಮಗ. ನನಗಂತೂ ತುಂಬ ಬಡತನ. ನಾನು ಒಂದು ವೇಳೆ ಸತ್ತು ಹೋದರೆ ನನ್ನ ಮಗ ಅನಾಥನಾಗಿ ಬಿಡ್ತಾನೆ. ಅದಕ್ಕಾಗಿ ನೀನು ನನ್ನ ಮಗನನ್ನು ನೋಡ್ಕೋಬೇಕು, ಅವನನ್ನು ನಿನ್ನ ಮನೆಗೆ ಕರ್ಕೊಂಡು ಹೋಗಬೇಕು, ಚೆನ್ನಾಗಿ ಓದಿಸಬೇಕು, ಹಾಗೂ ನಿನ್ನ ಮಗಳ ಜೊತೆಗೆ ನನ್ನ ಮಗನ ಮದುವೆ ಮಾಡಬೇಕು ಅಂತ ನಮ್ಮ ಅತ್ತೆ ನಮ್ಮ ತಂದೆಯವರ ಕೈಯಿಂದ ವಚನ ತೆಗೆದುಕೊಂಡು ಸತ್ರಂತೆ. ಅದಕ್ಕಾಗಿ ನಮ್ಮ ತಂದೆಯವರು ಕೂಡ ಒಂದು ನಿರ್ಧಾರ ಮಾಡಿದ್ದಾರೆ. ಅದೇನೆಂದರೆ, ನನ್ನ ಸೋದರ ಮಾವನ ಜೊತೆಗೆ ನನ್ನ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದಕ್ಕಾಗಿ ನಾನು ನನ್ನ ಮಾವನ ಜೊತೆಗೆ ಪ್ರೀತಿ ಮಾಡ್ತಾ ಇದ್ದೀನಿ. ಇದರಲ್ಲಿ ತಪ್ಪೇನಿದೆ, ನೀನೇ ಹೇಳು. ನೋ, ಇಲ್ಲ 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 ಇಲ್ಲ, ಖಂಡಿತ ತಪ್ಪಿಲ್ಲ. ನಿಂದೇನು ತಪ್ಪಿಲ್ಲ, ಎಲ್ಲ ತಪ್ಪು ನಂದೇ. ಸರಿ ಆಯ್ತಾ, ಗೊತ್ತಾಯ್ತು ಕಣೆ. ನಾನಿನ್ನ ಹೋಗಿ ಬರ್ತೀನಿ. ಬರ್ಲಾ? ಬಾಯ್. ನಿಂತ್ಕೊಳೆ. ಬಾರೇಲಿ, ಮುಖ್ಯವಾದ ವಿಷಯ ಏನು ಅಂತ ಮಾತಾಡೋದಕ್ಕೆ ಬಂದೆ ನಾನು. ಅದನ್ನೇ ಮರ್ತು ಬಿಟ್ನಲ್ಲ ನಾನು. ಹೌದಾ? ಏನೇದು? ಅದು ಏನಂದ್ರೆ, ಮತ್ತೆ ನಾಳೆ ನನ್ನ ನಿಶ್ಚಯ ಕಾರಣವಿದೆ. ನೀನು ತಪ್ಪದೆ ಬರಬೇಕು. ವಾಟ್ ಈಸ್ ಇಟ್? ಓ ಮೈ ಗಾಡ್, ವಾಟ್ ಎ ಸರ್ಪ್ರೈಸ್! ಏನಿದು ಏ ಕಳ್ಳಿ? ಯು ಡೋಂಟ್ ವರಿ, ಎಲ್ಲದಕ್ಕಿಂತ ಮುಂಚಿತವಾಗಿ ನಾನು ಬರ್ತೀನಿ. ನೀನೇನು ಚಿಂತೆ ಮಾಡಬೇಡ. ನನ್ನ ಗೆಳತಿ ಎಂಗೇಜ್ಮೆಂಟ್ಗೆ ನಾನು ಬರದೇ ಇರ್ತೀನಾ? ಖಂಡಿತವಾಗಿಯೂ ಇವರೆಲ್ಲರಿಗಿಂತ ಮುಂಚಿತವಾಗಿ ನಾನೇ ಇರ್ತೀನಿ. ಸರಿ ಆಯ್ತಾ? ಈಗಲಾದ್ರೂ ನಿನಗೆ ಸಂತೋಷನಾ? ಸಂತೋಷ, ತುಂಬಾ ಸಂತೋಷವಾಯ್ತು. ಲೈಬ್ರರಿಗೆ ಹೋಗ್ಬೇಕು, ಹೊತ್ತಾಗ್ತಾ ಇದೆ. ಬರಲಾ? ನಾಳೆ ತಪ್ಪಿಸ್ಬಾರ್ದು. ಅಯ್ಯೋ, ನೀನೇನು ಚಿಂತೆ ಮಾಡಬೇಡ. ಹಲೋ ರೂಪಾ. ಹಲೋ ಹಲೋ ಕರ್ಮೇಂದ್ರ.
ಏನ್ ಬರ್ತಿ ಅಪರೂಪವಾಗಿ ಈ ರಸ್ತೆಗೆ ಒಂಟಿಯಾಗಿ ಪ್ರಯಾಣ ಬೆಳೆಸಿದಿರಲ್ಲ, ಎಲ್ಲಿಗೆ? ನೋಡಿ, ನಾಳೆ ನನ್ನ ನಿಶ್ಚಯ ಕಾರಣವಿದೆ. ಅದಕ್ಕಾಗಿ ನನ್ನ ಗೆಳತಿ ರೂಪಾಳನ್ನು ನಾನು ಭೇಟಿಯಾಗಿ ಆ ವಿಷಯವನ್ನು ಅವಳಿಗೆ ತಿಳಿಸಬೇಕು ಅಂತ ಬಂದೆ. ದಾರಿಯಲ್ಲಿ ನೀವು ಕೂಡ ಸಿಕ್ಬಿಟ್ರಲ್ಲ, ನಾಳೆ ನೀವು ಕೂಡ ತಪ್ಪದೆ ನನ್ನ ನಿಶ್ಚಯ ಕಾರಣಕ್ಕೆ ಬರಲೇಬೇಕು. ಮಲ್ಲಿಗೆ ಹೂವಿನ ಸ್ವಾಗತಕ್ಕೆ ಕಾದು ಕುಳಿತಿದ್ದೆ. ಇಂಥ ಸಂತೋಷದ ಸಮಯವನ್ನು ಕಳೆದುಕೊಳ್ಳುವಷ್ಟು ಮೂರ್ಖನಲ್ಲ. ಖಂಡಿತವಾಗಿ ಬಂದೇ ಬರುತ್ತೇನೆ ನಿಮ್ಮ ಸಂತಸದ ಸಂಭ್ರಮಕ್ಕೆ. ತುಂಬಾ ಥ್ಯಾಂಕ್ಸ್ ಬ್ರದರ್. ನಿಲ್ಲು ಭಾರತಿ, ನಿನ್ನ ಬಾಯಿಯಿಂದ ಬರೋದು ಬ್ರದರ್ ಎಂಬ ಪದ ನನಗೆ ಶೋಭೆ ತರಲಾರದು. ಕರ್ಮೇಂದ್ರ, ನಿಜ ಭಾರತಿ, ಈ ಕರ್ಮೇಂದ್ರನ ಕಥೆಯಲ್ಲಿ ನಿನಗ ಸಿಕ್ಕ ಪಾತ್ರವೇ ಬೇರೆ. ನೀ ನಟಿಸುವ ಅಭಿನಯವೇ ಭಿನ್ನವಾಗಿದೆಯಲ್ಲ. ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ನಾನೇ ಹೇಳ್ತೀನಿ, ಅವಕಾಶ ಕೊಡ್ತೀರಾ? ಹೇಳಿ, ಯಾಕೆ ಸಂಕೋಚ ಪಡ್ತಿದ್ರಾ? ಹೇಳಿ ಅದೇನು ಅಂತ. ಏಯ್! ಸಂಕೋಚ ಎಂಬ ಶಬ್ದಕ್ಕೆ ನನ್ನ ಮನದಲ್ಲಿ ಆಸ್ಪದವಿಲ್ಲ. ಮುಚ್ಚಿಟ್ಟ ಮಾತನ್ನು ಬಿಚ್ಚಿ ಹೇಳಬೇಕೆಂಬ ಆಸೆ. ದಯವಿಟ್ಟು ನೀವು ನಿರಾಶೆ ಮಾಡಬಾರದು. ನೋಡಿ ಕರ್ಮೇಂದ್ರ, ನೀತಿಯ ಮಾತಾದ್ರೆ ಅದನ್ನು ಸ್ವೀಕಾರ ಮಾಡ್ತೀನಿ, ತುಚ್ಛತನದ ಮಾತಾದ್ರೆ ಅದು ನಿರಾಕರಿಸ್ತೀನಿ. ಹೇಳಿ ಅದ್ಯಾವ ಮಾತು ಅಂತ. ಭಾರತಿ, ನಾನು ನಿನಗೆ ಎಷ್ಟು ವರ್ಷಗಳಿಂದ ಪರಿಚಯ ಉಂಟು? ಸುಮಾರು 4-5 ವರ್ಷದಿಂದ ಪರಿಚಯ. ಅದಲ್ಲದೆ ನೀವು ನನ್ನ ಸಹಪಾಠಿಗಳಲ್ವೇನು? ಇಲ್ಲಿವರೆಗೆ ನಾನು ನಿಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತಾ ಬಂದಿದ್ದೇನೆ? ತುಂಬಾ ಪ್ರೀತಿ ಗೌರವದಿಂದ ನೋಡ್ತಾ ಬಂದಿದ್ರಿ. ಒಂದು ವಯಸ್ಸಿಗೆ ಬಂದ ಹೆಣ್ಣನ್ನು ಒಂದು ವಯಸ್ಸಿಗೆ ಬಂದ ಗಂಡು ತುಂಬಾ ಪ್ರೀತಿ ಗೌರವದಿಂದ ಕಾಣುವ ಕಾರಣದ ಅರ್ಥ ನಿನಗೆ ಗೊತ್ತಿರಬೇಕಲ್ಲ. ಚೆನ್ನಾಗಿ ಗೊತ್ತಿದೆ. ನೋಡಿ, ನೀವು ನನ್ನನ್ನು ತಂಗಿ ಅಂತ ತಿಳಿದು ಮಾತಾಡ್ತಿದ್ದೀರಾ. ತುಂಬಾ ಸಂತೋಷ, ನಾನು ಬರ್ತೀನಿ. ನಿಲ್ಲು ಭಾರತಿ. ಹುಲಿ ಯಾವತ್ತಾದರೂ ಜಿಂಕೆಯನ್ನು ತನ್ನ ಒಡ ಹುಟ್ಟಿದ ತಂಗಿ ಎಂದು ತಿಳಿಯಬಹುದೇ? ಮುಂಗುಸಿ ಎಂದಾದ್ರೂ ಹಾವಿನ ಸಂಘ ಮಾಡಬಹುದೇನೋ? ಭಾರತಿ, ತರ್ಕ ಮಾಡಿ ನನ್ನೊಂದಿಗೆ ಹಠ ಸಾಧಿಸಬೇಡ. ನಾನು ಛಲ ತೊಟ್ಟರೆ ನನ್ನ ಚಕ್ರವ್ಯೂಹದಿಂದ ನೀನು ಪಾರಾಗೋದಿಲ್ಲ. ಹೋಗೋ, ನಿನ್ನಂತ ಒಂದು ಮಾತು ತುಂಬಾ ಕೇಳಿದ್ದೀನಿ. ಅದರ ಭಯ ನನಗೆ ತೋರಿಸಬೇಡ. ನೋಡು, ನನ್ನ ಗೆಳತಿ ರೂಪಾ ನಿನ್ನನ್ನು ತುಂಬಾ ಇಷ್ಟಪಟ್ಟಿದ್ದಾಳೆ, ತುಂಬಾ ಪ್ರೀತಿ ಕೂಡ ಮಾಡ್ತಿದ್ದಾಳೆ. ಅವಳನ್ನು ಕೈ ಬಿಡಬೇಡ. ಅವಳ ಕೈ ಹಿಡಿ, ಅವಳ ಕೋಳಿಗೆ ತಾಳಿ ಕಟ್ಟು. ಭಾರತಿ, ರೂಪಾಳೊಂದಿಗೆ ಮದುವೆ ಮಾಡಲು ಪ್ರೀತಿ ಪ್ರೇಮ ಮಾಡಿಲ್ಲ, ಮಜಾ ಮಾಡಿ ಮಧ್ಯದಲ್ಲಿ ಕೈ ಬಿಡುವುದಕ್ಕಾಗಿ ಪ್ರೀತಿ ಮಾಡಿದೆ. ಇಲ್ಲೇ ತೋರಿಸಿಬಿಟ್ಟಿಯಲ್ಲ ನಿನ್ನ ಗುಣ ಎಂಥದ್ದು ಅಂತ. ನಿನ್ನ ಮೇಲೆ ಪ್ರೀತಿ ಇಟ್ಟಿರೋ ಒಂದು ಹೆಣ್ಣಿಗೆ ತಾಳಿ ಕಟ್ಟು ಅಂತ ಹೇಳಿದಕ್ಕೆ ಈ ರೀತಿ ಮಾತಾಡ್ತಿದೀಯಲ್ಲ. ನಿನ್ನನ್ನು ಕಂಡ್ರೆ ವೈರಿ ಹಾಗೆ ಕಾಣೋಳು ನಾನು. ನನಗೆ ನೀನು ಮದುವೆ ಆಗ್ತೀಯ ಅಂತ ಏನ್ ಗ್ಯಾರಂಟಿಯೋ? ಭಾರತಿ, ನನ್ನ ಮೇಲೆ ನಂಬಿಕೆ ಇಲ್ಲವೇ? ಐ ಆಮ್ ಸೋ ಸಾರಿ. ನೋಡಿ, ಹಾವು ಕಚ್ಚುತ್ತಿದಂತ ನಮಗ್ ಗೊತ್ತು. ಅದು ಗೊತ್ತಿದ್ದು ಮತ್ತೆ ಅದಕ್ಕೆ ಹಾಲು ಕುಡಿಸಲು ಹೋಗುವಂತ ಮೂರ್ಖಳು ನಾನಲ್ಲ. ಭಾರತಿ, ಗರ್ವದಿಂದ ಈ ಕರ್ಮೇಂದ್ರನನ್ನು ಮೂರ್ಖನೆಂದು ಭಾವಿಸಿದ್ದರೆ ಅದರ ಪರಿಣಾಮ ಏನಾಗುತ್ತೆ ಗೊತ್ತೇ? ಏನಾಗುತ್ತೆ? 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 ಈ ಮುದ್ದಾದ ಮುಖದ ಯೌವನದ ಹೆಣ್ಣನ್ನು ಯಾರು ಕಾಣದಂತೆ ಹೊತ್ತೊಯ್ದು ಕದ್ದು ನನ್ನ ಕಾಮದ ದಾಹ ಕಾರ್ಯ ಮುಗಿಸಿ ಬಿಡುವೆ. ಬಾಯಿ ಮುಚ್ಚೋ ನೀಚ! ನಿನ್ನ ಬಾಯಲ್ಲಿ ಇಂಥ ಮಾತುಗಳು ಬಂದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ನಿನ್ನ ಹತ್ತಿರಗೆ ಹೋಪ್ಲೆಸ್ ಫೆಲೋ.
ಭಾರತಿ, ಈ ಕರ್ಮೇಂದ್ರ ಕೆನ್ನೆಗೆ ಹೊಡೆದ ತಕ್ಷಣ ನೀನು ಗೆದ್ದೆ ಎಂದು ತಿಳಿದುಕೊಂಡಿದ್ರೆ ಅದು ನಿನ್ನ ಮೂರ್ಖತನ ಭಾರತಿ. ಏಯ್! ಲೇ ಭಾರತಿ, ಪ್ರಾಣವನ್ನೇ ಕಿತ್ತುಕೊಂಡ ಯಮನಿಂದ ಮತ್ತೆ ಬರಲಿಬಹುದು ಪ್ರಾಣ ಭಿಕ್ಷೆಯನ್ನು. ಹಾವಿನ ವಿಷ ನುಂಗಿ ದಕ್ಕಿಸಿಕೊಳ್ಳಬಹುದು. ಉಕ್ಕಿ ಬರು ಸಮುದ್ರದೆದುರು ಈಜಿ ಜಯಗಳಿಸಬಹುದು. ಆದರೆ ಈ ಕರ್ಮೇಂದ್ರ ಕಣ್ಣಿಟ್ಟ ಹೆಣ್ಣು ತಪ್ಪಿಸಿಕೊಂಡಿಲ್ಲ, ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಒಂದು ವೇಳೆ ತಪ್ಪಿಸಿಕೊಂಡಿದ್ದೆಯಾದರೆ ಅವಳ ಜೀವನವೇ ಕರ್ಮದ ಕಥೆಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಏಯ್! ಚಿನ್ನ, ಸೂರ್ಯನಿಗೆ ಗ್ರಹಣ ಜಾಸ್ತಿ ನಡೆಯುವುದಿಲ್ಲ. ಆದಷ್ಟು ಬೇಗ ಬರ್ತೀನಿ ಚಿನ್ನ, ಈ ಸೇಡನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ. ಕಲಿಯುಗದ ರಂಬೆ ಬರ ಹತ್ತಿದ್ದಾಳೆ. ಬರಲಿ ಬರಲಿ, ಸ್ವಲ್ಪ ಮೀಟ್ ಮಾಡಿ ಹೋಗೋಣ. ಹಲೋ ಕರ್ಮೇಂದ್ರ. ಹಲೋ ರೂಪಾ. ಏನು ದಾರಿಯಲ್ಲಿ ಒಬ್ಬರೇ ನಿಂತುಕೊಂಡು ಏನೋ ಘನವಾದ ವಿಚಾರ ಮಾಡ್ತಿದ್ರಲ್ಲ, ಯಾಕೆ? ನೋಡು ರೂಪಾ, ನನ್ನ ಜೀವನದಲ್ಲಿ ಎಂದು ಒಂಟಿಯಾಗಿ ಹಾದಿ ಮೇಲೆ ನಿಂತವನಲ್ಲ. ನೀ ಬರುವ ವಿಷಯ ತಿಳಿದು 1 ಗಂಟೆಯಿಂದಲೂ ದಾರಿ ಕಾಯ್ತಾ ಇದ್ದೀನಿ. ಅಚ್ಚಾ, ಅಷ್ಟೊಂದು ಪ್ರೀತಿ ನನ್ನ ಮೇಲೆ. ರೂಪಾ, ಸೂರ್ಯ ಚಂದ್ರಗಳಲ್ಲಿ ಈ ಜಗತ್ತು ಬದುಕುವುದೇ. ನಿನ್ನನ್ನು ನೋಡದೆ ನಾನು ಒಂದು ದಿನ ಬದುಕಿದಲಾರೆ. ನನ್ನ ಮೈಯಲ್ಲಿ ಹರಿಯುತ್ತಿರುವ ಒಂದೊಂದು ರಕ್ತದ ಕಣಕಣಗಳಲ್ಲಿಯೂ ನೀನೇ ತುಂಬಿಕೊಂಡಿರುವೆ. ಇಷ್ಟರ ಮೇಲೆ ಅರ್ಥ ಮಾಡಿಕೋಬಾರ್ದು ನನ್ನ ಪ್ರೀತಿ ಪ್ರೇಮ ಎಷ್ಟು ಪವಿತ್ರದ್ದು ಅಂತ. ನಿಮ್ಮನ್ನು ಯಾವತ್ತು ಅರ್ಥ ಮಾಡಿಕೊಂಡೆನೋ ಆವತ್ತೇ ಈ ನನ್ನ ಹೃದಯದಲ್ಲಿ ಭದ್ರವಾಗಿ ಇರಿಸಿಕೊಂಡು ಬಿಟ್ಟಿದ್ದೀನಿ. ಹಾ ರಾಜ, ಬಹುದಿನದ ನನ್ನ ಬಯಕೆನ ನಿಮ್ಮ ಮುಂದೆ ಹೇಳಬೇಕು ಅಂತ ಆಸೆ. ಹೇಳು ರೂಪಾ, ಸಂಕೋಚ ಪಡದೆ. ನಿನ್ನ ಆಶೆಯನ್ನು ನಾನು ಎಂದೂ ನಿರಾಶೆ ಮಾಡಲಾರೆ. ಅದು ಏನಂದ್ರೆ, ನಾನೀಗ ನೀನು 3 ತಿಂಗಳ ಗರ್ಭಿಣಿ. ರೂಪಾ, ಈ ಮಾತು ಸತ್ಯವೇ ರೂಪಾ? ಅಯ್ಯೋ, ಇದೇನಿದು, ನಾನೇಗೆ ಸುಳ್ಳು ಹೇಳಿ? ಸತ್ಯವಾಗಿಯೂ ಈಗ ನಾನು 3 ತಿಂಗಳ ಗರ್ಭಿಣಿ. ಯಾಕೆ ಈ ಮಾತು ಕೇಳಿ ನಿಮಗೆ ಸಂತೋಷ ಆಗ್ಲಿಲ್ವಾ? ಸಂತೋಷ ಪಡುವ ಮಾತಲ್ಲ ರೂಪಾ, ಇದು ಕಷ್ಟದ ವಿಷಯ. ಯಾಕೆ? ಗಂಡನಿಲ್ಲದ ನೀನು ಗರ್ಭಿಣಿಯಾದರೆ ಈ ಸಮಾಜ ನಿನಗೆ ಆದರಿ ಪಟ್ಟ ಕಟ್ಟುದು ಅಂತ ಚಿಂತೆ ಮಾಡ್ತಾ ಇದ್ದೀನಿ. ಜಾಸ್ತಿ ವಿಚಾರ ಮಾಡಿ ಪ್ರಾಣಕ್ಕೇನಾದ್ರೂ ಅಪಾಯ ತಂದ್ಕೊಂಡಿರಿ. ಏನೋ ಸುಮ್ಮನೆ ನಿಮ್ ಜೊತೆ ತಮಾಷೆಗೆ ಸಣ್ಣ ಜೋಕ್ ಮಾಡಿದೆ ಅಷ್ಟೇ. ಅದನ್ನೇ ನೀವು ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕರ್ಮೇಂದ್ರೆ, ಇನ್ನೊಂದು ಮಾತು, ಒಂದು ವೇಳೆ ನಾಳೆ ನಾನೇನಾದ್ರೂ ನಿಜವಾಗ್ಲೂ ಗರ್ಭಿಣಿಯಾದ್ರೆ ನನ್ನ ಕೊರಳಿಗೆ ತಾಳಿ ಕಟ್ಟೋದು ಗ್ಯಾರಂಟಿ ತಾನೇ? ಗ್ಯಾರಂಟಿ. ಮದುವೆಗಿಂತ ನೀನು ಗರ್ಭಿಣಿಯಾದರೆ ನಾ ಕಟ್ಟುವರ ಮನೆಗೆ ಕಾಲಿಡುವುದು ಗಟ್ಟಿ. ಹಾಗಾಗದೆ ಹೋದರೆ ಪ್ರತಿದಿನ ನಮಗೆ ಈ ದಾರಿಗೆ ಭೇಟಿ. ಮೊದಲು ನಿಮ್ಮ ಮನೆಯ ಪೆಟ್ಟಿಗೆಯಲ್ಲಿರುವ ಹಣವನ್ನು ತೊಡೆದು ಕೈಗೆ ಕೊಡಬೇಕು, ನೋಟಿನ ಕಂಟು. ತಿಳಿಯುತ್ತೇನೆ ನನ್ನ ಪ್ರಣಯದ ತುಂಟೆ.
ಓಕೆ ಬಾಬಾ ಓಕೆ. ನಮ್ಮ ತಂದೆಯವರು ನನ್ನ ಹೆಸರಿನಲ್ಲಿಟ್ಟ ಹಣನ ಆದಷ್ಟು ಬೇಗ ನಿಮ್ಮ ಕೈ ಸೇರಿಸ್ತೀನಿ. ನೋಡಿ, ನೀವೇ ಈ ಬಾಳಿನ ನಾವಿಕರಾದ್ಮೇಲೆ ಆ ಹಣ ಇಟ್ಕೊಂಡು ನಾನೇನ್ ಮಾಡ್ಲಿ? ರಾಜ, ನನ್ನದೆಲ್ಲವೂ ನಿಮ್ಮದೇ ಅಲ್ವಾ? ಸರಿ, ಹೊತ್ತಾಯ್ತು, ನಾ ಇನ್ನೂ ಹೋಗಿ ಬರ್ಲಾ? ಬಾಯ್. ಬರೇ ಬಾಯಿ ಮಾತಿನ ಉಪದೇಶ ಹೇಳಿ ಹೋಗಲು ಇಲ್ಲಿವರೆಗೆ ಬಂದಿರುವೇನು? ಮತ್ತೇನ್ ಮಾಡ್ಬೇಕಾಗಿತ್ತು? ವಿಷಾದ ನೀಡಿದ ಈ ಮನಸ್ಸಿಗೆ ಸಂತಸ ಸ್ವರಗಳು ಚಿಮ್ಮಿ ಬರಲಿ. ಹೌದಾ? मछली तड़पती है पानी के वास्ते, मछली तड़पती है पानी के वास्ते, लेकिन मैं तड़पती हूँ कर्मेंद्र तेरे प्यार के वास्ते. आई लव यू राजा, आई लव यू.
ರಾಜ ಈಗಲಾದ್ರೂ ಸಂತೋಷನಾ? ಎಸ್ ಬರ್ಲಾ? ಬಾಯ್ ಬಾಯ್. ಬಾಯ್ ಸಿ ಯು. ಬಾಯ್. ರೂಪಾ, ನಾ ಬಿತ್ತಿದ ವಿಷ ಬೀಜ ನಿನ್ನ ಗರ್ಭದಲ್ಲಿ ಪಾಪದ ಪಿಂಡ ಉದ್ಭವಿಸ ಹತ್ತಿದೆ. ಇಂದಲ್ಲ ನಾಳೆ ನೀನು ಗರ್ಭಿಣಿಯಾಗುವುದು ಗ್ಯಾರಂಟಿ. ನೀನು ಗರ್ಭಿಣಿಯಾದಾಗ ಈ ಸಮಾಜ ನಿನ್ನ ಗಂಡನಾರು ಎಂದು ಕೇಳಿದಾಗ ಈ ಬಂಡತನದ ಪವಿತ್ರ ಪ್ರೀತಿ ಪರಮವೇ ಅದಕ್ಕೆ ತಕ್ಕ ಉತ್ತರ ನೀಡಬಲ್ಲದು. ನಿನ್ನ ಗುಟ್ಟು ರಟ್ಟಾಗುವ ಮುಂಚೆನೆ ನಿನ್ನ ನಿನ್ನನ್ನು ಕೈಲಾಸಕ್ಕೆ ಕಳಿಸಲೇಬೇಕು. ಮತ್ತೇನಪ್ಪ ಪೇಪರ್ದಾಗ ಏನೇನೈತಿಪ್ಪ ವಿಶೇಷ? ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದ ಏನಪ್ಪ ಇದು ಜನನಿ ಬಿಡದ ಪ್ರದೇಶದಲ್ಲಿ ಎರಡು ಪ್ರಭದ ಕೋಮಿನಲ್ಲಿ ಎರಡು ಗುಂಪಿನ ಮಧ್ಯೆ ಭಾರಿ ಘರ್ಷಣೆ. 6 ಜನ ಆಸ್ಪತ್ರೆ ದಾಖಲು, 4 ಜನ ಚಾಕುರಿತದಿಂದ ಸಾವನ್ನಪ್ಪಿದ್ದಾರೆ. 6 ಜನ ಪೈಕಿ 3 ಜನರಿಗೆ ಪರಿಸ್ಥಿತಿ ಪೂರಾ ಗಂಭೀರ ಆಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಎರಡೂ ಕಮರಿಪೇಟೆಯಲ್ಲಿ ಅವನು ಯಾರು ಹೇಳೋರು ಕೇಳೋರಿಲ್ಲ ಅಂತ ಅನ್ನಿಸ್ತೈತ್ರಿ. ಯಾವಾಗ ನೋಡ್ತೀರಿ ವರ್ಷಕ್ಕೊಮ್ಮೆ 2 4 ತಲೆ ಬೀಳತ್ತವ್ರಿ ಊರಾಗ್ರೆ. ಏನಿಲ್ರಿ, ಸಂಜೆಗನ ದಾರು ಕುಡಿತಾವು. ಶಾರ್ ಅಂದ್ರೆ ಕೇಳೋದಿಲ್ಲ, ಇವ್ರಂದ್ರೆ ಅವ್ರಿಗೆ ಹೊಡಿದು ಇವ್ರು ಅವ್ರಿಗೆ ಹೊಡಿಸ್ತಾರೆ. ಖಲಾಸ್ರಿ ಇಷ್ಟು ಮಾಡ್ಕೋತ ಬಾ.
ತಮ್ಮ ಮಾಸ್ತರನ್ ಪೇಪರ್ ಬರಿಲಾಗ ಈಗಿನ ಹುಡುಗರು ಸಾಲಿ ಕಲಿಯುತ್ತಾರ ದನ ಕಾಯುದಕ ಹೌದಾ ಹೌದಾ ಚೆನ್ನಾಗಿ ಮುಕ್ಕಳಾಗ ಒಂದು ಚಡ್ಡಿ ಹಾಕುವ ಆಮೇಲೆ ತಗಾಕತ್ತೆ ಅಂತ ಪಿಸ್ತೂಲ್ಗೆ ಮತ್ತಿನ ಅರ್ಬಿ ತರ್ತಾನೆ ಅಂತೀವ ಕರೆಕ್ಟ್ ಹಾಕೋ ಮುಂದೆ ಇಲ್ಲಿ ಎಲ್ಲೆಲ್ಲಿ ಏನೇನು ಹಾಕೋಬೇಕು ಅನ್ನೋದು ಕರಿತೀನಿ ಮಾರ ಮಾಡೋನು ಆಲ್ ಇಂಡಿಯಾ ಟೂರ ಯಾರು ತಲೆ ಬೋಳ್ಸಾಕಿಕ್ಕೆ ರಗಡ ಮಾಡಿ ನೀರೊಕ್ಕ ಬಂಗಾರ ಜೀವನ ಮಾಡೋನು ಹೈಪಲ್ಲ ಜೋರ ರಗಡ ಮಾಡಿ ನೀರೊಕ್ಕ ಬಂಗಾರ ಚಾಲು ಆದ ಸೀಸನ್ ಬಾರ ಹುಡುಗ ಮದ್ದನ ಮಾಡೋನು ನಾವು ಮಜನ ಮಾಲಕನ ಗೆತನ ಗೌವಾಕ ಹೋಗನ ಚೈನಿಗೆ ರೊಕ್ಕ ಕೊಡ್ತನ ಗವ ಬೇಕಾದಂಗ ತಿರುಗುನ ಅತ್ತ ಓಡಿ ಹೋಗುನ ಗವ ಬೇಕಾದಂಗ ತಿರುಗುನ ಅತ್ತ ಓಡಿ ಹೋಗುನ ನಡುವೂರಾಗ ಕಡದರ ಕಡಿಲಿ ತರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಳೆಲ್ಲ ನಾನ್ ತಿಳಿದಂಗ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮ ಪಾಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಊರಿಗೆ ಊರ ಹೊಯ್ಕೊಂಡರೂನು ನಿನ್ನ ಜೋಡ ಬರದೇನೋ ಸಾಯುತನ ನಿನ್ನ ಕೂಡ ಇರತೀನೋ ಕಷ್ಟ ಸುಖದಾಗ ಬೆರತೀನೋ ನಿನ್ನ ಕೈಯ ಹಿಡಿತೀನೋ ಗೆಳೆಯ ಗಂಡಂತ ಕರಿತೀನೋ ನಿನ್ನ ಕೈಯ ಹಿಡಿತೀನೋ ಗೆಳೆಯ ಗಂಡಂತ ಕರಿತೀನೋ ಸಾಕ ಇಟ್ಟ ಹಾಯಕ್ಕೆ ಎಷ್ಟು ಅರ್ಜೆಂಟ್ ಐತೆ ಹಾಯಕ ತಡಿ ಒಂಚೂರು ಹಾಯ್ಬೇಕು ನಮ್ಗೆ ಒಟ್ಟ ಇರೋದ ನಿನ್ನ 5 ಮಾತದವ ಹಾಯಕ್ ನಿಂತ ನೀವು ಹಾಯಬೇಕು ಮತ್ತೆ ಹಾಯಕನ ಬಂದೀವಿ ಅಯ್ಯಯ್ಯಯ್ಯಯ್ಯಯ್ಯ ಯಾವ ಇರ್ಬೇಕ್ರಿ ಇವನು ಉಡ್ದಾರ ಹರಿಲಿ ಮೂಳ ಹಳೆ ಮೂಳ ಏ ಚೆನ್ನಿ ಹಾಯ್ದಾಯ್ತು ಹೆಂಗಾರ ಆಯ್ತು ನೀನು ಅವನ ಕಣ್ಣಿ ಕಾತ್ಲು ಬಂದಂಗ ಆಯ್ತು ನನಗ ಅಯ್ಯಯ್ಯ ಚಂದ್ರು ಅಯ್ಯ ನೀನೇನಾ ನಾದ್ರೆ ನಮ್ಮ ಆಯ್ತೇನು ಹಂಗ್ಯಾಕ್ ಮಾತಾಡ್ತೀವ ಮರ ನೋನ್ ಮೈಯ ನರನ ಸಲ ಆದಂಗ ನಾ ಏನಾರ ಹಾಯ್ಬಾರ್ ಜಾಗನ ಹಾದ್ರ ಹೊಯ್ಕೊಂತ ಹೋಗಿ ಮಗನ ಮತ್ತೆ ಹೆಂಗ ನಾವು ಹಾಯ್ತಾರೆ ನೀಗ ಹೆಂಗ ಹೊಯ್ಕೊಂತ ಹೋತಿ ಮಗಳ ಅಲ್ಲ ಹೋಗ್ಲಿ ಬಿಡು ಹಂಗ್ಯಾಕ್ ಮಾತಾಡಕತ್ತಿ ಏನೋ ನೀ ಹಾದಿ ಅಂತ ಸುಮ್ಮನದೀನಿ ನಿನ್ನ ಜಾಗದಾಗ ಯಾವನಾರ ಮಗ ಏನಾರ ಇವತ್ತು ಹಾಯ್ಬಾರ್ದ ಹಾಯ್ದಿದ್ನಂದ್ರ ಕೊಡಬಾರ್ ನಾ ಕೊಟ್ಟ ಬಾಯಾಗಿನ ಹಲ್ಲು ಮುರಿತಿದ್ದೆ ಗೊತ್ತೇನ ಅಂದ್ರ ಇನ್ನೊಮ್ಮೆ ಹಂಗೆ ಹಾಕೋತಾರಂತ ದಿನಕ್ಕೆ ಯಾವದಿಲ್ಲ ಹೆಂಗ್ಯಾಕ್ ಮಾತಾಡಕತ್ತೀನಿ ಬರೀ ಹಾಯೋದು ಹಿಂಗ್ಯಾಕೆ ಸಿಟ್ಟಿ ಬರ್ತೆ ಚೆನ್ನು ಹಂಗೇನಾರ ತಿಳ್ಕೊಂಡು ಮತ್ತ ದಿನ ಹಾಯಾಕ ಬಂದಿ ನಿಂದ ಜಲಮ ಜಾಲಾಡಿ ಬಿಡ್ತೀನ ಮಾಡಕ್ ಹೋಗ್ಬೇಡ ನೋಡ್ಲಾರ್ದೆ ಹಾದಿ ಅಂತ ಸುಮ್ಮನೆ ಬಿಟ್ಟಿನಿ ಇವತ್ ನಿನಗ ಹೌದನ ಇಲ್ಲ ಯಾವಾಗ ಒಂದ್ಸರಿ ದಿನಕ್ಕೆ ಒಂದ್ಸರಿ ಹಿಂಗ ಆಯಾಮ ಅಂದ್ರೆ ನಮಗೂ ಸ್ವಲ್ಪ ಹುಷಾರಿರ್ತೈತಿ ಹಾಯೋದ್ ಐತಿ ಹಿಂದ್ ಹಾಯು ನಾವು ಹೌದು ಚೆನ್ನು
ಯಾಕ ಗಂಟು ತೊಗೊಂಡಿರ್ತಿಲ್ಲ ಎಲ್ಲಿ ಊರಿಗಿರ್ ಬಿಡಾಕತ್ತೇನು ಮತ್ತೆ ಅಯ್ಯ ನಾ ಯಾಕೆ ಊರ್ ಬಿಟ್ಟು ಹೋಗ್ಲ ಚಂದ್ರು ಹಳ್ಳಕ್ಕ ಬಟ್ಟಿ ಒಗ್ಯಾಕಂತ ಹೊಂಟಿದ್ದೆ ಅಂತರದಾಗ ನೀ ಬಂದ್ ಹಾದಿ ನೋಡು ಏನೋ ಬಾಳ ನಡು ರಸ್ತಾದಾಗ ನಿಂತೇನೋ ವಿಚಾರ ಮಾಡಂಗ್ ಕಾಣಕತ್ತೈತಿ ಹಂಗ ಇರುವಾಳ ನಮ್ಮ ವಿಚಾರ ಮತ್ತೆ ವಿಚಾರ ಇಲ್ಲೇ ದಾರ ಮಾಡ್ಲಾರ್ದೆ ಅಲ್ಲಿ ಮನೆ ಮಾಡಕ್ಕ ಕಣ್ ಮನ್ಯಾಗಂತ್ರ ಅವ್ರು ನಡೆಯಲ್ಲ ಅಲ್ಲಿ ಏನ್ ವಿಚಾರ ಮಾಡತ್ತಿದ್ದಿ ವಿಚಾರ ಮಾಡಾಕತ್ತೀನಿ ಬಾಪ ನಾನು ಒಂದ್ ಸ್ವಲ್ಪ ಜಳಕಕ್ಕೆ ಆ ಕಡೆ ಹೊಂಟಿದ್ದೆ ಹಳ್ಳಕ್ಕ ಅಂದ್ರ ನನ್ನ ಕೇಳಿ ಜಳಕ ಮಾಡ್ತೇಲೆ ನೀ ಮುಲ್ಲ ಹಂಗಲ್ಲ ನನ್ನ ಕೇಳಿ ಜಳಕ ಮಾಡ್ತಿ ಯಾಕೋ ನಿನ್ನ ಮನಸ್ನಾಗ ಏನೋ ಓಡಾಕತ್ತೈತಿ ಅಂದಂಗ ನನಗೂ ಹಂಗ ಅನ್ಸಾಕತ್ತೈತಿ ನಿನಗೂ ಹಂಗ ಅನ್ಸತೈತಿಲ್ಲ ಹ್ಮ್ ಹಾ ಎಲ್ಲ ಸಾಂಬ್ರ ಬರತ್ತ ಮತ್ತೆ ಹಾ ಜಳಕ ಮಾಡಿಸ್ತಿಲ್ಲ ಹಳ್ಳಕ್ಕೆ ಬಂದಾಗ ಅಂದ್ರ ನಾ ಮಾಡಿಸ್ಬೇಕ ನೀನು ಮಾಡಿಸ್ಬೇಕು ಸ್ವಲ್ಪ ಭಾಳ ನಾವು ಸ್ವಲ್ಪ ಭಾಳ ಇದು ಮಾಡಾಕತ್ತೈತಿ ಸ್ವಲ್ಪ ಕಾಲಿಗೆಲ್ಲ ಹಚ್ಚಿ ತಿಕ್ಕಾಕತ್ತೈತ ಸ್ವಚ್ಛಾಗಿ ನಾವು ಮಾಡ್ತೀವಿ ಕೈ ಪೈ ಹೋಗಲ್ಲ ಹಿಂದಕ್ಕೆ ನೀವು ಹೊತ್ತು ಗಾಸ್ ಹಾಕಿ ತಿಕ್ಕಾಕತ್ತೈತ ಮಸ್ತ್ ಅಂದ್ರ ನೀ ಎಲ್ಲಾ ಕಳ್ದ್ ನಿಂದ್ರ ನಾ ಕೈ ಕಾಲ ಅದು ಹಿಡ್ಬೇಕು ಒಂದು ಎಲ್ಲ ಕಳ್ಕೊಂಡಿತ್ರ ಅಲ್ಲಿ ನಾ ಇದೇನಕೈತೆ ಎಲ್ಲ ಕಡೆ ಇರಂಗಿಲ್ಲ ಆತ್ ಮಾಡಿಸ್ತೀನಿ ಅಂತ ಹೋಗ್ಬರ್ತೀನಿ ಹೋಗ್ಬೇಡ ಯಾಕ ಹಂಗ ಹೋಗಕ್ ಹೋಗ್ಬೇಡ ಅಲ್ಲಿ ಯಾರೋ ಬರಂಗ ಕಾಣ್ತಾರೇನ ಸುಮ್ ಈ ಕಡೆ ಅಲ್ಲಿ ಯಾರೋ ಬರ್ತಿರ್ತಾರೆ ಸುಮ್ ಕತ್ತಲ್ದಾಗ ಹೊಡೆದ್ಬಿಡಮ್ ಸಾಧ ಒಂದು ಕತ್ಲ ನೋಡಲ್ಲಿ 12 ಫೋಕಸ್ ಹಾಕಣ್ಣವ ಲೈಟ್ ತೆಗ್ ಸ್ವಾಮಿ ಸಾಧ್ಯ ಹಾ ತಗಸ ಐಸೆ ಬಿಡಮ್ಮ ಕತ್ತಲ್ದಾಗ ಕತ್ತಲ್ಲ ಎಬಸನಿಂದ ಹಾ ಶಹರದಾಗ ಕಾನೆ ಕಾನೆ ನಿಂತ ಪುಗುಡಿ ಸಾಸತಾದ ಹೈವೇದಾಗ ಧಡ್ಕ ಧಡ್ಕ ಕುಲ್ಕೋ ಚಕಡಿ ಪಾಸಲ ಬಿಗಿಯತಿ ಐಟಮ್ಮ ರಗಡೈತಿ ಬಡಿಸತಿ ಬಳಿಗೆಯನ್ನು ತಿನಿಸತಿ ಕಡಿಗೆಯನ್ನು ಕುಡಿಸತಿ ನಿಮ್ಮ ಕಡಿ ಸೋಪಾನ ರಾತ್ರಿಗಳು ಹೆಂಗ ನಡೆಸತರ ಕೆಡಸತರ ತಿಳಿಸಿಕೊಡ ನಂಗ ಅಯ್ಯೋ ಬಿಡ ನೀ ಹೈಬ್ರಿಡ ಅಯ್ಯೋ ಬಿಡ ನೀ ಹೈಬ್ರಿಡ ಬೇಕಾದು ಕುಂತ ಕಾದ ಹಂಚಾದಿ ಗಿಡ ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ನಿಂತ ಬುಗುಡಿ ಸಾಪಾದ ಹೈವೇದಾಗ ಧಡ್ಕ ಧಡ್ಕ ಕುಲ್ಕೋ ಚಕಡಿ
ರಗಡದನಿ ಬಾ ಇಲ್ಲೇ ಹಿಂಗ ಅಲ್ಲಿ ಹೆಂಗ ಹುಳವಿ ತುಂಗ ಬಾನನ್ ಸಂಗ ಇನ್ನು ಮದುವೆ ಮುಗಿದಿಲ್ಲ ಈ ಗಡಬಡ ಮಾಡಬ್ಯಾಡ ಪಾರ್ಸಲ ಬಿಗಿಯಾಯ್ತಿ ಐಟಮ್ಮ ರಗಡಾಯ್ತಿ ನೋಡು ಗನ್ಸ್ ಮಾರತ್ತ ಗನ್ಸ್ ಮಾರಂತ ಚೆನ್ನ ಬರ್ಲಿ ಅಣ್ಣ ಮಾತು ಗಂಟು ತೊಗೊಂಡು ಮನೆಗೆ ಬಾ ಮಾತು ಯಾಕಡೆ ಹೋಗಿ ದಮ್ ಹತ್ತಿ ಸೋರಾಗತ್ತ ನಾವು ಸಾಯಿ ಅಂದೆ ನನಗೆ ಬೇಡ ಅಲ್ರಿ ಇಟ್ಟಿಟ್ಲಾಗಿ ಚಂದ್ರು ನನ್ನ ನೋಡಿದ ಕೂಡಲೇ ಹಿಂಗ್ಯಾಕೆ ಮಾಡಾಕತ್ತಾನ್ರಿ ಅಂತೀವಿ ನೀವು ನವನ ಒಂದು ನಮೂನೆ ಮಾಡಾಕತ್ತಾನ ಆದ್ರ ಇವ ಮಾಡೋದು ನೋಡಿ ನನಗೂ ಒಂದು ನಮೂನೆ ಆಗಾಕತ್ತೈತ್ರಿ ಇತ್ತಿತ್ಲಾಗ ಮನಿ ಮಾರಿ ಎಲ್ಲ ಬಿಟ್ಟು ಬರೀ ರಸ್ತಾದಾಗ ಅವನ ಜೊತೆಗೆ ನಿಂತು ಮಾತಾಡಿ ಚಕ್ಕಂದ ಹೊಡಿಬೇಕು ಅನ್ಸಾಕತೈತ್ರಿ ಆದ್ರೆ ಏನು ಮಾಡಬೇಕು ಅವನ ಮನಸ್ನಾಗಾಯ್ತು ಅವನು ಹೇಳ್ಕೊಳ್ಳೋವಲ್ಲ ಸುಮ್ಮ ಕುಂದ್ರು ಬೆಚ್ಚ ಸ್ವೆಟ್ರ್ ಹಾಕೊಂಡು ಕುಂತೀನಿ ಈಗ ನನ್ನ ಮನಸ್ನಾಗ ಹೋಯ್ತಿ ಅದ್ರ ನಾನು ಹೇಳೋವಲ್ಲಿ ಏನು ಮಾಡ್ಬೇಕು ಸಣ್ಣ ಆಗಕತ್ತೀವಿ ಇಬ್ರು ಒಳಗ ಹೆಂಗು ಚಂದ್ರು ಭಾಳ ದೇವ್ರಂತ ಮನುಷ್ಯ ಅದನ ಯಾಕೆ ಅವನಿಗೆ ನಾ ಜೋಡಿ ಮಾಡ್ಕೋಬಾರ್ದು ಹ್ಞೂ ಅಣ್ಣ ಜೋಡಿ ಮಾಡ್ಕೊಂಡ್ರ ಆ ದೇವ್ರು ಭಾಳ ಪುಣ್ಯ ಕಟ್ಕೋತಾನೆ ಇಬ್ಬರನ್ನ ಜೋಡಿ ಮಾಡ್ಬೇಕು ನೋಡಪ್ಪ ತಂದೆ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ ಕರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಓಂ ನಮಗಾನಂದ ಓಂ ಸಿಕ್ಕಿದೆ ಸ್ವಾಯನವ ಅಬ್ಬ ಬುಡು ಬುಡು ಅಂತ ಐತಿ ಬುಡ ಮೇಲೆ ಆಗ್ತೈತಿ ಆ ಜಗದ ಬಲ ಐತಿ ಈ ಜಗದ ಬಲ ಐತಿ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಹಲ್ಲಿನ ಸತ್ತ ಮೇಲೆ ಸುಡುಗಾಡ ಬಿದ್ದ ಬುರ್ಬುಷ್ಯ ಸೂತ್ರಧಾರಿ ನಾವೆಲ್ಲ ಪಾತ್ರಧಾರಿ ಶಿವಮೇಲ ಸೂತ್ರಧಾರಿ ನಾವೆಲ್ಲ ಪಾತ್ರಧಾರಿ ಶಿವಮೇಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಸೂತ್ರಧಾರಿ ನಾವೆಲ್ಲ ಪಾತ್ರಧಾರಿ ಶಿವಮೇಲ ಸೂತ್ರಧಾರಿ ನಾವೆಲ್ಲ ಪಾತ್ರಧಾರಿ ಶಿವಮೇಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ
ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಇರುವುದೈತಿ ಚಂತಿಲ್ದ ಮನಿಯಾಗ, ಚಿಂತಿಲ್ದ ಇರುವುದೈತಿ ಚಂತಿಲ್ದ ಮನಿಯಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ಎಷ್ಟು ದಿನ ಇಲ್ಲೇ ಇರತಿ ಖವರಗಟ್ಟಿ ನಿನ್ನ ಮನಿ ಬ್ಯಾರೈತಿ, ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ, ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ. ಸಾಕು ಯಾಪ ಗಂಗಾಳ ಅನ್ನ ಉಂಡಂಗಲ್ಲ ಜರ ನನಗೂ ನೋಡಿಲಿ. ಸೋರುತಿಯದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರ್ಸದಲ್ಲ ನಿಂದ ಆಕಿನ ಬಗಲಾಗ ನಿಂದ್ರು ಒಂದು ಬೋಸುಡಿಕೆ ಅಲ್ಲ ಬೋಸುಡಿಕೆ ಮಣ್ಣರ ಸಿಮೆಂಟ್ ಹಚ್ಚಿಲ್ಲ ಏನಿಲ್ಲ ಹಾಡ್ರಿ ಹಾಡ್ರಿ ಬಾಲೆ ನೀ ಸ್ವಲ್ಪ ಸುಮ್ಕೊಂಡ್ರು ಬಾಲೆ ನಮ್ಮ ದಿನ ಇನ್ನ ಮೇಲೆ ಹುರುಪಿ ಹೋಗ್ತೀನ ಹಾಕ್ರಿ ಮತ್ತೆ ತೆಳಗ್ ಪ್ಯಾಂಟ್ ಹಾಕೊಂಡ್ ಬಂದಿನ ಹೊತ್ತು ಹುರುಪು ಹೇಳೋದು ಏನ್ ಹಾಕಂದಿ ಹುರುಪ್ 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 ಹೊರಪ್ ಬಂದ್ಯಾ ಮತ್ ಈಗ ಗುಗ್ಗಳ ಎಬ್ಸ್ತಾನ ನಂದ್ಯ ಸೋರ್ದೈತಿ ಏನೋ ಯಾವ ಏನೋ ಹಾಡ್ದವ ಶಿಷ್ಯ ಹೇಳ್ರಿ ಗುರುಗಳ ಬೆದ್ರಿ ಏನ್ ಬಿಡಿ ಇಲ್ರಿ ಬೆದ್ರಿಲ್ಲ ಮತ್ತ ಸ್ವಲ್ಪ ತಂಡಿ ಐತಾ ಹಾ ಸ್ವಲ್ಪ ಬೆಚ್ಚಗೆ ಆಗ್ಬೇಕಂತಿದ್ದಾರೆ ಅಷ್ಟ. ಹೌದ್ರಿ ಯಾವ ಭಕ್ತರು ತಂಡೆ ಐತ್ರಿ ಇವತ್ತ ನಮಗ ಹತ್ತೈತ್ರಿ ನಮಗ ಹೌದಾ ಎಲ್ಲ ಸಾಮಾನ್ಕಾರ ಏನೇನ್ ಮಾಡ್ಬೇಕು ನಿನ್ಗ ಬಿಸಿ ಮಾಡ್ಬೇಕಂದ್ರ ಸ್ವಲ್ಪ ಬಿಸಿ ಮಾಡ್ಬೇಕು. ಇದು ಯಾರಲ್ಲೇ ಬಾಲ್ಯ ಬಂದದ ಇಲ್ಲಿ ಬಸದ ಅಯ್ಯ ಹೋ ಯಾವ್ದ್ರಿ ಇದು ಮಠದ ಬಿಳಿ ಇವ್ಯಾವ್ರಿ ಇವನೊಂದು ದುರ್ಗಾ ಒಂದೊಂದ್ಲಿ ಮಂಗ್ಯಗಳು ಹಳೆ ಮಂಗ್ಯಗಳು ಮೈ ಮೇಲೆ ಬರಾಕತ್ತಲ್ಲ ಸುಮ್ಮನೆ ಇದ್ದಂಗೆಲ್ಲ ಮಠದ ಮಂಗ್ಯಾಗಳು ಇರ್ತಾವ. ನಮಗಾನಂದ ಮಹದಾನಂದ ಪರಮಾನಂದ ಸಚ್ಚಿದಾನಂದ ನಿತ್ಯಾನಂದ ಬುಡು ಬುಡು ಅಂತ ಐತಿ ಬುಡು ಮೇಲಾಗದೈತಿ ಆ ಜಗದಾಗ ಬಲ ಐತಿ ಈ ಜಗದಾಗ ಬಲ ಐತಿ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಅಲ್ಲಿಲ್ಲ ಸತ್ತ ಮೇಲೆ ಸುಡುಗಾಡಕ್ಕೆ ಹೋಯ್ತ ಬುರ್ಬುಷ್ಯ. ಅಯ್ಯೋ ಇವರು ಬಹಳ ದೊಡ್ಡ ಸ್ವಾಮಿಗಳು ಕಂಡಂಗ್ ಕಾಣಕತ್ತಾರ್ರಿ. ಇನ್ನ ಗುರುಗಳ ಸ್ವಲ್ಪ ಆಶೀರ್ವಾದ ಮಾಡ್ರಿ. ದೂರ ದೂರ ಲೇ ಶಿಷ್ಯ, ಓ ಆಗೈತೆ ತಿಳಿಸಲಿ ಆಕಿಗೆ ನಮ್ಮ ನಿಯಮ ಏನೇನು ತಿಳಿಸಕಿಗೆ ಮಾಡ್ಯಾರ ಏನ್ ಮಾಡ್ಯಾರ ಏ ಆಶೀರ್ವಾದ ಮಾಡ್ಯಾರ ಗುರುಗಳು ಹಿಂಗ ಆಶೀರ್ವಾದ ಹಿಂಗಂದ ಇನ್ನು ನಮ್ಮ ನಿಯಮ ತಿಳಿಸಕಿಗೆ ಸುಮ್ಮನೆ ನಾವು ಮಾಡಿಲ್ಲಿ ಹಾ ಇನ್ನೊಮ್ಮೆ ಹಾ ಬಾ ದೀರ್ಘ ಸುಮಂಗಲಿ ಭವ ಮಾಡ್ಯಾರ ಮಾಡಿಸ್ಕೊಂಡ ಏನ್ ಮಾಡ್ಯಾರ ಏ ಆಶೀರ್ವಾದ ಯಪ್ಪ ಹೌದ್ರಾ ಆಶೀರ್ವಾದ ಮಾಡ್ರ ಅಂತ ಹೇಳು ಮಠದಾಗ ನೀನ್ ಹಿಂಗ ಕಲ್ಸಿನ ಅಲ್ಲೇ ಏ ಇಲ್ರಿ ಮತ್ತ ಹೌದಾ? ಆಶೀರ್ವಾದ ಮಾಡ್ಯಾರ ಅಂತ ಹೇಳು. ಗುರುಗಳ ಆಶೀರ್ವಾದ ಮಾಡಿದ್ರೆ ನೀವು ಅದಕ್ಕೆ ಎತ್ತಿದ ಕೈ ನಾನು ಬಾಬಾ ಅಲ್ಲ. ನಂದು ಇವತ್ತ ಮುಂದಿಂದು ಹೇಳ್ತೀನಿ ಮಗ್ಗಲ್ದು ಹೇಳ್ತೀನಿ ನಡವರ್ಕಿನ ಮಾತ್ರ ಬಹಳ ಮಜಬೂತು ಹೇಳ್ತೀನಿ ನಾನು. ಏನಿಲ್ಲ ಅಂದ್ರ ಬಹುಶಃ ಹೇಳ್ತಾರತ್ತ ಗುರುಗಳ ಇವತ್ತು ನನ್ನ ನಶೀಬ್ ತೆರೀತೀರಿ ಇವತ್ತ ತೆರೀದೇನ್ ಮಾಡ್ತೈತಿ ಅಂತ ಗುರುಗಳಿಗೆ ಚಾಯ ನಿನ್ನ ಮ್ಯಾಗ ಬಿದ್ದತ್ತಂದ್ರ ಎಲ್ಲಿ ಬೇಕಾದ್ರೆ ಉಳ್ಳಾಡುವಾಗ ನಿನ್ನ ಪಾಪ ಪರಿಹಾರ ಅವ್ರದ್ದು ನಂದೈತಿ ನಿನ್ನೆಲ್ಲ ನೋಡು ಸುಮ್ಮನೆ ನಿಂದ್ರ ನೀ ಲೇ ಅಂದ ಬೇಡ ಸುಮ್ಮನೆ ಇಲ್ಲೇ ಒಂದಿಟ್ಟು ಆದ್ರೆ ಗುರುಗಳ ಹಾ ಗಪ್ಪನ ಗುರುಗಳ ಹಾ. ಅನ್ನಂಗ್ ನಿಮ್ ಊರ್ ಯಾವ್ದ್ರಿ ನಮ್ಮದ ಹಾ. ನಾವ್ ಎಲ್ಲಿ ಇರ್ತೀವಿ ಅದೇ ನಮ್ಮೂರು. ಈ ಕಡೆ ಎಲ್ಲಿಗೊಂಡ್ರಿ ಹಾ ನಾವನು ತೀರ್ಥಯಾತ್ರೆ ಮಾಡಕ್ ಹೊಂಟಿವಿ. ಮುಂದೆ ಯಾರು ಭಕ್ತರು ಬರ್ತಾರೋ ಅವ್ರಿಗೆ ಆಶೀರ್ವಾದ ಮಾಡ್ಕೊಂತ ಹೊಂಟಿವಿ. ಹಂಗ ಲೋಕ ಕಲ್ಯಾಣ ಮಾಡ್ಕೊಂತ. ಅಯ್ಯೋ ಗುರುಗಳ ನಿಮ್ಮ ದರ್ಶನ ಪಡೆದಿದ್ದು ನಾನೇ ಪುಣ್ಯವಂತೆ ನೋಡ್ರಿ. ದಯವಿಟ್ಟು ನನಗೆ ಆಶೀರ್ವಾದ ಮಾಡ್ರಿ. ನನ್ನ ಜೀವನ ಎಲ್ಲ ಪಾವನಾಗ್ಲಿ, ನನ್ನ ಮುಂದಿನ ಚಿಂತೆಲ್ಲ ದೂರ ಹೋಗ್ಲಂತ. ಶಿಷ್ಯ ಗುರು ಏನ್ 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 ಏನೇನ್ ಚಿಂತೆ ಮುಂದಿದೆ? ನಮ್ಮ ನೇಮ ಮುಟ್ಟಾಕ ಬರ್ತಾಳ. ಮುಟ್ಬೇಡ ನಿನ್ನ ಹಣ ಎತ್ಲಿ ಗುರುಗಳು ಮುಟ್ಬೇಡ ನಾವನ್ ಮುಟ್ಟಿಲ್ಲ ಮತ್ಗ ಎತ್ತಿ ನೋಡು ಮೂರ ನಿನ್ನ ತೆಗಿಲೇನ ಮತ್ತ ಬ್ಯಾಡ ಬ್ಯಾಡ್ರಿ ಮತ್ತ ಅದೇ ಹೇಳು ಏನಾಗೈತೆ ಹೇಳಿ ನಿನ್ನ ಸಮಸ್ಯೆ ಎಲ್ಲ ಹೇಳ್ತಾರ ಅವ್ರು. ಏ ಇಲ್ಲಿ ದಾರಿ ಮ್ಯಾಗ ಹೇಳುದಲ್ಲ ನಮ್ ಏನಿದ್ರು ಅಲ್ಲೇ ಒಳಗ ಮಠಕ್ ಗುಜ್ಲಪ್ಪ ಮಠ ಐತೆ ಅಲ್ಲಿ ಬರ್ಬೇಕ ನೀವೆಲ್ಲ ಇರ್ತೀರ ಅಲ್ಲಿ ಬರ್ತೀನಿ. ಆದ್ರೆ ನನ್ನ
ನಿಮಗೆ ಗೊತ್ತಾಗ್ಬೇಕ್ರಿ. ಓ ಬಾಲೆ, ನಿನ್ನ ಚಿಂತೆ ಏನಮ್ಮದು ನಮ್ಗೆ ಮೊದಲೇ ಅರ್ಥ ಆಗಿದೆ. ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ. ನನ್ನ ಚಿಂತೆ ಏನೈತೆ ಅಂತ ನಿಮ್ಗೆ ಆಗ್ಲೇ ಎಲ್ಲ ಗೊತ್ತಾಗ್ಯದ. ನಾವೆಲ್ಲ ರಿಮೋಟ್ ಮೇಲೆನ. ಹೌದ್ರಾ? ಹಂಗಾರ ನನ್ನ ಮನಸ್ಸಿನೊಳಗ ನಮ್ ಚಂದ್ರು ಅದನ್ನಲ್ರಿ, ಅವನ ಬಗ್ಗೆ ಬಹಳ ಆಸೆ ಇಟ್ಕೊಂಡೇನ್ರಿ. ಅದನ್ನೆಲ್ಲ ನಡೀತಿದ್ದಿಲ್ಲ ಅಂತ ಸ್ವಲ್ಪ ಬಿಚ್ಚಿ ಹೇಳ್ರಲ್ಲ. ಓಯ್ ಬೀಚ್ ಹಾಗೆ ಹೇಳುದಿಲ್ಲ ಅವ್ರ, ಅದಕ್ಕೆ ಖರ್ಚಾಗತ್ತೆ. ಅದನ್ನೆಲ್ಲ ನೀ ಕೊಡ್ತಿ ಅಂದ್ರೆ ಬೀಚ್ ಹೇಳ್ತಾರ ಅವ್ರು, ಹಂಗ ಬೀಚ್ ಹೇಳ್ತಾರ. ಶಿಷ್ಯ, ಆ ಪೂಜೆಗೆ ಎಷ್ಟು ಖರ್ಚು ಬರ್ತದ ಸ್ವಲ್ಪ ಅವಳು ತಿಳಿಸಿ ಹೇಳು ಬಾಲೆಗೆ. ಎಷ್ಟು ಎಷ್ಟು ಖರ್ಚು ಬರ್ತೈತಿ? ಏ ಭಾಳ ಏನಿಲ್ಲ, ಅಟ್ಟ ಒಂದು 100-200 ರೂಪಾಯಿ ಬರ್ತೈತೆ, ಕೊಟ್ಬಿಡ ಮಾಡ್ಬಿಡ್ತಾರ ಅವ್ರು. ಏ ನಮ್ಮ ಹುಡುಗರು ಓದ್ನ ಚಾಯ್ಸ್ ಕೊಡ್ತಾರ ಲೇಟಕ್, ಕಿಮ್ಮತ್ತರ ಬೇಡ ನಿಮಗ. ನಾವು ಅಪ್ಕೊಳ್ಳೋದೇನ ಒರಿಜಿನಲ್ ಚಾಯ್ಸ್ ಅದ. ಹೌದಾ? ಬಾಯ್ ಬಂದ್ ಕರು ಚಾಯ್ಸ್ ಹಿಡಿದ ಮಗ ಇವ. ಶಿಷ್ಯ, ಏನದು ಚಾಯ್ಸ್? ಒರಿಜಿನಲ್ ಚಾಯ್ಸ್ ಐತ್ರಿ ಈಗ. ಹಂಗೆಲ್ಲ ಅನ್ಬಾರ್ದ್ವಾ? ಏ ಸ್ವಾಮಿಗಳು ಇಕ್ಕಿ ಯಾಕಂತಾರ ಬಾಯಾಗ ಮೊಳಕಲ್ ತುರ್ಕ್ಯಾನ ನಿನಗ ಯಾವ್ಲೇ ನೀ ಬಿದ್ದುಲ ದುರ್ಗದೆ ಅದಕ್ಕೆ ನಿನಗೆ ಸುಮ್ಮನೆ ನಿಂಡ್ರಲಿ ಅಂತ ಹೊಯ್ಕೊಂಡು ಆತ್ರಿ ಗುರುವ ಸ್ವಾಮಿ. ಹೇಳು ಬಾಲೆ, ಏನು ನಿನ್ನ ಸಮಸ್ಯೆ? ಏನಿಲ್ರಿ, ನಮ್ಗ ಚಂದ್ರು ನನಗೊಬ್ಬ ನೀವು ಮನಸ್ನಾಗ ಇಟ್ಕೊಂಡಿನ್ರ, ಅವನ್ ಬಗ್ಗೆ ಎಲ್ಲ ಏನ್ ಇಟ್ಕೊಂಡೇನಿ ಪರಿಹಾರ ಆಗತ್ತಿಲ್ಲ ಅಂತ ಸ್ವಲ್ಪ ನನ್ ಚಿಂತೆ. ಆಯ್ತು, ನಿನ್ನ ಮನಸ್ಸಿನಾಗ ಏನೈತೆ ಅದನ್ನೆಲ್ಲ ಹೇಳ್ತೀವಿ. ಯಾಕೆ ಚಂದ್ರನ ಬೇಕಾಗಿತ್ತು, ಇಲ್ಲಿ ಯಾರು ಬೇಕಾಗಿಲ್ಲ. ನಿದ್ರ ಪಸಂದ್ ಆಗಿಲ್ಲ ಯಾರು? ಅವ ಹೋದ ವರ್ಷದಿಂದ ಗಂಟು ಬಿದ್ದಾನ್ರಿ, ಅವ್ನು ತೆಲಾನ್ ಕೂದಲು ಹಾರ ಹೊಂಟವ್ರಿ ಅಪ್ಪ ಅವನು. ಹೌದಾ? ಈಗ ಅವನೇ ಬೇಕು. ನೀನ್ ಏನು ಚಿಂತೆ ಮಾಡ್ಬೇಡ, ಅವನ್ ಒಟ್ಟು ನಿನ್ ಜೋಡಿ ಕೈ ಕೂಡ ಮಾಡ್ತೀವಿ. ಅಲ್ರಿ ಬರ್ರಿ ಅಂದ್ರ ಅವ್ರ ನಿಮ್ ಕೈ ಕೂಡಂಗ್ ಮಾಡಿದ್ರಂದ್ರ ನಿಮ್ದು ಏನೈತ್ ನೋಡ ಎಲ್ಲ ಸ್ವಚ್ಛ ಬಿಡಿಸಿ ಹೇಳ್ಬಿಡ್ತಾರ ಅವ್ರು. ಹಿಂಗೈತ್ ಅನ್ನೋದು ಬಿಚ್ಚಿ ಹೇಳ್ತಾರ ಅವ್ರ. ಸ್ವಲ್ಪ ಸ್ವಲ್ಪ ಗುರುಗಳಿಗೆ ದಕ್ಷಿಣ ಕೊಡ್ಬೇಕೀಗ. ಅದಕ್ಕೆ ಹಂಗ ಹೇಳುದಿಲ್ಲ ನಾವು. ಎಷ್ಟು ಕೊಡ್ಬೇಕ್ರಿ? ನೋಡಿ ನಿನ್ನ ಮನಸ್ಸಿನಾಗ ಎಷ್ಟೈತೆ ಅದು ಕೊಡು. ಒಂದು ಓಡಮಂಗ್ ಬರೋಟ್ರ ಕೊಡು ಕಡೆಗೆ ಹೋಲಿ. ಹೋಲ್ ಬಿಡ್ರಿ, ಈಗ ಸದ್ಯಕ್ಕ ಒಂದ್ 50 ರೂಪಾಯಿ ಅದಾವ್ರ. 50 ರೂಪಾಯಿ ಅದಾವ. ನೀ ಸುಮ್ನೆ ನೀ ಸುಮ್ ಕುಂದ್ರ ನೆದರ್ಗೊಂಡ್ ಹೊಡೆದೆ ಆ ಮಗನ? ನೀ ಸುಮ್ ನಿಂದ್ರ ನೀ 50 ಹೊಡೆದೆ ಏನ ಕೊಡವಲ್ರಿ ಆಕಿ? ಹಿಂಗ ಸಾಮ್ಯಾರ ನಾನ್ ನಿಮ್ದು ಬಗ್ಗೆ ಹಿಡ್ಕೋಬೇಕಂತ ಮಾಡಿದ್ದೆ. ಏನೇ ಏನ ಕಾಲ್ರೋ ಅವ್ರ ಬಾಯಿ ತೆರ್ಕೊಂಡು ನೋಡಕತ್ತಾರ, ಬಾಗಿ ಹಿಡ್ಕೊಳ್ಳೋದನಲ್ಲಿ. ಇನ್ನೊಂದ್ ಜರ ಕಿಶಿರಿ ಸುಮ್ಮನೆ ಹೊಡೆದೋತಿನ ಕಡೆ. ತೋರ್ ಜನ ಮೂರನೇ ಕಣ್ಣ. ಬ್ಯಾಡ್ರಿ ಬ್ಯಾಡ್ರಿ, ಇವ ನೋಡ್ತಾನೆ ಹೇಳ್ರಿ. ಮೂರು ನನಗೇನ್ ತೋರಿಸ್ಬೇಡ, ದಿವಸ ನೋಡಿರ್ತಾನ. ನೀ ನೋಡ ಇದ ನೋಡಕ. ಕಣ್ಣ ಕಣ್ಣ ನಿನಗರ ದೇವ್ರು 3ನೇ ಕಣ್ಣನ ಕೊಟ್ಟಿಲ್ಲ, ನಮಗೆ ಯಾಡ ಸಾಕ್ವಾ. ಲೇ ಬೋಸುಡಿಗೆ ಸುಮ್ಮನೆ ಸ್ವಾಮ್ಯಾರ ಬಾ ಬೋಸುಡಿಗೆ. ಬೈಗಳಲ್ಲವು ಸಂಸ್ಕೃತ ನಮ್ಮ ಬೋಸುಡಿಗೆ ಮಂತ್ರದ ಘಟಾನ ಗೂಟ. ನೀ ಏನಂತ ತಿಳ್ಕೊಂಡೆವು? ಮಂತ್ರ ಏನ್ರಿ? ಓ ಮತ್ತೆ ಸಂಸ್ಕೃತ ಹಿಡ್ದಿಂಗ್ ಜಡ್ದ ಮಂತ್ರ ಘಟಾನ ಗೂಟ. ಹಂಗಾದ್ರೆ ನಿಮ್ ಗೂಟ ತಂದು ಇವನು ಬಾಯಿ ಜಡಿ ಆತ 3 ಬೇಕತ್ ನೋಡಪ್ಪ, 3 ಜಡಿರಿ. ಶಿಷ್ಯ ಹೇಳ್ರಿ ಗುರು, ಇಸ್ಕೊಂಡ್ಯಾ? ಕೊಡವಲ್ರಿ ಆಕಿ. ನನ್ನ ಹೆಸರು ಕೇಳಿ ಹೆಸರೇ. ಮತ್ತ ನಿನ್ನ ಹೆಸರು ಏನಮ್ಮ ಬಾಲೆ? ನಾನೇ ಕೇಳ್ಬೇಕಲ್ಲ ನಿಮ್ಮ. ಇಲ್ಲ, ಸ್ವಲ್ಪ ಬುಕ್ಕ ತೆಗಿಬೇಕಾಗತ್ ನಾವ್ ಅದಕ್ಕೆ. ನನ್ನ ಹೆಸರು ನನ್ನ ಹೆಸರು ಸ್ವಾಮಿಗಳ ಚೆನ್ನವ ಅಂತ್ರಿ. ಚೆನ್ನವ್ವ. ವಯಸ್ಸು 16ರಿಂದ 17 ನಡೆದಾಗ. ಬೇಸಿ ಆತಲ್ಲೋ ಯಪ್ಪ. ಇದು ನಮ್ಮ ಮಠದ ಕಡೆ ಬಂದ್ರಂತ್ರ ಪೂಜೆ ಗೀಜೆ ಮಾಡಿ ಏನಾಗ್ತದ ಅನ್ನೋದು ಎಲ್ಲ ಹೇಳೇ ಬಿಡ್ತೀವಿ ಸತ್ತ. ಆದ್ರೆ ಹೇಳ್ಬೇಕು ನೋಡ್ರಿ. ಮತ್ ನಮ್ಮ ಮಾಮನ ಹೆಸರು? ನಿಮ್ಮ ಮಾಮನ ಮತ್ತ ಚಂದ್ರು ಮಾಮನ್ ಬಗ್ಗೆ ಕೇಳತ್ತೀನಿ. ಬ್ಯಾಡ, ನಮ್ಮ ಮಠದ ಪೂಜೆ ನಡೆದಿಲ್ಲ. ಇದು ಮತ್ತೊಬ್ರು ಕರ್ಕೊಂಬಂದ್ರ ಏನಿದ್ರು ನೀ ಸಿಂಗಲ್ಲ ಬರ್ಬೇಕು. ನೀ ಮಾಮ ಅಳಿಯ ಅಂತ ಕರ್ಕೊಂಬಂದ್ರ ನಮ್ಮ ಪೂಜೆ ಇಲ್ಲಿ ನಡೀತದ. ಇಲ್ಲಾರಿ ಗುರುಗಳ, ಹೇಳಿ ಸಮಸ್ಯೆ ಅವಂದು ನಂದು ಐತಂತ ಹೇಳ ಅವನಿಗೆ. ಗುರುಗಳಿಗೆ ಲೇ ಐತಿ. ತಪ್ಪ ಹಿಡ್ಕೋ ಹಿಡ್ಕೋ. ಏನು ಲೇ ಹಿಡ್ಕೊ ಅಂದೆ. ಶಿಷ್ಯ ಹೇಳ್ರಿ ಗುರುಗಳು. ಏನ್ ಹಿಡ್ಕೊ ಅನ್ನಕತ್ತಿಯಲ್ಲ? ಇಲ್ಲ ಮತ್ ನಾ ಏನ್ ಕೂಗ್ನಿ ತೆಗಿಲ್ಲ ಇಲ್ಲಿ? ಬ್ಯಾಡ್ರಿ, ಮೊದಲು ಗುರುಗಳು ಹಿಡ್ಕೋ. ಬೇಡ, ನಮ್ಮ ಪಾದ ಸರಿ ಇಲ್ಲ. ಗುರುಗಳು ಹಿಡ್ಕೊ. ನಿಂದ ನಾಟಕ ಆಗ ಮಟ್ಟ ಎಲ್ಲೈತೆ ಹುಡುಕಾಡ್ಬೇಕಾಗತ್ತ. ಕಾಲ ಕಾಲ ಕಾಲ
ನಮ್ದು ಚಂದ್ರು ಮಾಮಗ ನನಗ ಒಂದ್ ಮಾಡ್ಬಿಡ್ರಿ. ನಿಮ್ ಮಠದಾಗ ಬಂದು ನೀವ್ ಏನ್ ಸೇವೆ ಮಾಡಂದಿರಿ ನಾವು 12 ಆಲಿ ನಾವು ಮಾಡ್ತೀನಿ. ನೀ ಏನು ಚಿಂತೆ ಮಾಡಬೇಡ. ಹ್ಞೂ ರೀ. ಸರಿಯಾಗಿ ಗಣಿತ ಹಾಕಿ ಅವಾಗೇನು ನೀವು ಇಬ್ರು ಚಂದಾಗ ಕೂಡಂಗ ಮಾಡ್ತೀವಿ. ನೀ ಏನು ಅದನ್ನ ಮನಸ್ಸಿನಾಗ ಹಚ್ಕೋಬೇಡ. ಹಂಗಾದ್ರ ಈಗ 50 ರೂಪಾಯಿ ಕೊಡ್ತೀನಿ. ಮುಂದಿನ ಸಲ ಬಂದಾಗ ಅದೊಂದು 50 ಕೊಡ್ತೀನಿ. ನಾನು ಹೋಗಿ ಉದ್ರಿ ಬ್ಯಾಡ ಚೆನ್ನವ್ವ ಕೊಡು ಇಲ್ಲಿ. ದುಡ್ಡು ದಕ್ಷಿಣ ಬೇಕು ನಮಗ. ಫೋನ್ ಪೇ ಮಾಡ್ತೀನಿ ನೋಡ್ರಿ. ನಡೀದಿಲ್ಲ ಇವೆಲ್ಲ ಮಠದ ಫೋನ್ ಪೇ ನಡೀದಿಲ್ಲ ಇವು. ಅಲ್ಲ ಕಿರಾಣಿ ಅಂಗಡಿ ಪಾನ್ಶಾಪ್ ಮಾಡಿ ನೀವ್ನ ಏನ್ ದಾರದ ಅಂಗಡಿ ಮಾಡಿ ನೀವು ಇಲ್ಲೊಂದು ಮಠದಾಗ ಸ್ಕ್ಯಾನರ್ ಆಗಿರೋದಿಲ್ಲ. ನಾನು ನೋಡಿನ್ರಿ ನೀವು ಸ್ಕ್ಯಾನರ್. ಅಯ್ಯವ್ವ ಎಲ್ಲಿ ನೋಡಿದವ ಸ್ಕ್ಯಾನರ್? ಅದು ತೋರಿಸಿರಿ ಸ್ಕ್ಯಾನರ್ ಈಕಿಗೆ ನಮಗ ತೋರಿಸಿಲ್ಲ. ಇಟ್ಟು ದಿವಸ ಆತ್ ನಿಮ್ ಜೋಡಿ ಇದ್ರು. ಚಲೋ ಗುರುಗಳ ನಾನು ಹೋಗಿ ಬರ್ತೀನಿ. ನಾ ಹೇಳಿದ ಕೆಲಸ ಮಾತ್ರ ಮರಿಬೇಡ. ಚೆನ್ನವ ಹೋಗ್ಬೇಡ. ನಮ್ಮದು ಪೂಜೆ ಐತಿ. ಈಗ ಪೂಜೆದಾಗ ಆರತಿ ಪದ ಮುಗಿಸ್ಕೊಂಡು ಹೋಗ್ಬಿಡ. ಎಲ್ಲಿ ಮಾಡ್ಬೇಕ್ರಿ ಆರತಿ? ಪೂಜೆ ನಡೆಸ್ತೀವಿ ಈಗ ಲಿಂಗಕ್ಕ. ನಿನ್ನೆಲ್ಲ ಕಲಿಸ್ ಏನಿಲ್ಲ ಆರತಿ ಅಟ್ಟ ಮಾಡೋಣ. ಮತ್ ನಿಂದಿತ್ತು ನೋಡವೇನು? ನಾನು ಮಾಡ್ತೀನಿ ಜೋಡಿ. ಚಳ್ಳಂ ಬರ್ತಾನ ಬೇ ಚಳ್ಳಂ ಬರ್ತಾನ. ಆಯ್ತಾತ್ರಿ. ಚಲೋ ಮಾಡ್ರಿ. ಹ್ಞೂ ಗೀಗಿ ಪದ ಹಾಡ್ತೀನಿ. ಜಂತರ ಮಂತರ ಕುಂತರ ನಿಂತರ ನಾನಿರಂತರ ನೀಯನಂತರ ಶಂಖ ತರಕಾರಿ ತಾಯಮ್ಮ ಮಲಯಾಳಮ್ಮ ಚಮ್ಮ ಈ ಹೆಣ್ಣಕ್ಕೆ ಹಿಡ್ಕೊಂಡೆ ತರಕಾರಿ ತಾಯಮ್ಮ ಮಲಯಾಳಮ್ಮ ಚಮ್ಮ ಈ ಹೆಣ್ಣಕ್ಕೆ ಹಿಡ್ಕೊಂಡೆ ಹೋಗಾಚೆ ಇದಕ್ಕೆ ನನ್ನ ತಗೊಂಡೆ ಮಾರಿ ಬಜಾರಿ ನಿನ್ ಆಟ ಇಲ್ಲಿ ಸಾಗುವುದಿಲ್ಲ ದೂರಕ್ಕೆ ಮಾರಿ ಬಜಾರಿ ನಿನ್ ಆಟ ಇಲ್ಲಿ ಸಾಗೋದಿಲ್ಲ ದೂರಕ್ಕೆ ಮಲಯಾಳದಿಂದ ಮಂತ್ರವ ಕಲಿತು ನಿನಗೆ ತಂದೆ ಇಲ್ಲಿಗೆ ಮಲಯಾಳದಿಂದ ಮಂತ್ರವ ಕಲಿತು ನಿನಗಾಗಿ ತಂದೆ ಇಲ್ಲಿಗೆ ಮಲಯಾಳ ಹೆಣ್ಣೆ ಕರುವಾದ ಹೆಣ್ಣೆ ನಾಯಾರು ಎಂದು ನೀವಲ್ಲ ಹೇಳಿ ಕರ್ನಾಟಕ ಕಂಡು ರೂಪ ನಾನೆ ಹಿಂದನೆ ನಿನ್ನ ಸೊಂಟ ಮುಗಿಬೇನೆ ಸೊಂಟ ಮುರಿಬೇನೆ ತರಕಾರಿ ತಾಯಮ್ಮ ಮಲಯಾಳಮ್ಮ ಚಮ್ಮ ಈ ಹೆಣ್ಣೆ ಏಕೆ ಹಿಡ್ಕೊಂಡೆ ಹೋಗಾಚೆ ಹೀಗೆ ನನ್ನ ತಗೊಂಡೆ ಮಾರಿ ಬಜಾರಿ ನಿಂತ ಇಲ್ಲಿ ಸಾಗೋದಿಲ್ಲ
ತರಕಾರಿ ತಾಯಮ್ಮ ಮನೆ ಹಾಳಮ್ಮ ಚಮ್ಮ ಈ ಹೆಣ್ಣೆ ಏಕೆ ಹಿಡ್ಕೊಂಡೆ ತರಕಾರಿ ತಾಯಮ್ಮ ಮನೆ ಹಾಳಮ್ಮ ಚಮ್ಮ ಈ ಹೆಣ್ಣೆ ಏಕೆ ಹಿಡ್ಕೊಂಡೆ ಹೋಗಾಚೆ ಹೀಗೆ ನನ್ನ ತಪ್ಪುಂಡೆ ಬಾರಿ ಬಜಾರಿ ನಿನ್ನ ಕೈಯಲ್ಲಿ ಸಾಗೋದಿಲ್ಲ ಹೋಗು ದೂರಕ್ಕೆ ಕುಮಾರಿ ಬಜಾರಿ ನಿನ್ನ ಕೈಯಲ್ಲಿ ಸಾಗೋದಿಲ್ಲ ಹೋಗು ದೂರಕ್ಕೆ. ನಮಸ್ಕಾರ ರೀ ಸಾಹೇಬ್ರ, ತಾವೇನ ಅರ್ಜೆಂಟ್ ಬಂದು ಭೇಟಿ ಆಗ್ಬೇಕಂತ ಅಂತಿದ್ರಂತ, ಅದಕ್ಕೆ ನಾನ ಏನ್ ವಿಷಯ ಕೇಳ್ಕೊಂಡು ಹೋಗ್ಬೇಕಂತ ನಾನ ಬಂದಿನ್ರಿ. ಓ ನಮಸ್ಕಾರ, ಬರಬೇಕು ಗೋವಿಂದಪ್ಪನವರು. ನಮಸ್ಕಾರ ರೀ. ನಾ ಹೇಳಿದ ವಿಷಯ ನಿಮಗೆ ತಿಳಿಸಿದ್ರೇನ್ರಿ? ಏನ್ ಹೇಳಿ ಸರ? ಏನಿಲ್ಲ ಗೋವಿಂದಪ್ಪನವರೇ, ಹಾ ಹೇಳ್ರಿ. ಇಂದು ನಮ್ಮ ಮನೆಯಲ್ಲಿ ನನ್ನ ಮಗಳ ಭಾರತಿ ನಿಶ್ಚಯ ಕಾರ್ಯಕ್ರಮವಿದೆ. ನೀವು ನಮ್ಮ ಮನೆಯೊಬ್ಬ ಸದಸ್ಯರಂತೆ ಕಾಣುತ್ತಾ ಬಂದಿದ್ದೀರಿ. ಮಗಳ ನಿಶ್ಚಯ ಕಾರ್ಯಕ್ರಮಕ್ಕೆ ಯಾರನ್ನು ಕರೆಸೋಣ ಅಂತ ನಿಮ್ಮನ್ನ ಕರೆಸಿದೆ. ಬಾಳ ಚಲೋ ಆತಲ್ರಿ. ಆದ್ರೆ ನಿಮ್ಮ ಮಗಳು ಬರ್ತಿ ವರ ಯಾರಂತ ಗೊತ್ತಾಗ್ಲಿಲ್ಲಲ್ರಿ? ವರ ಬೇರೆ ಯಾರು ಅಲ್ಲ ಗೋವಿಂದಪ್ಪ, ನನ್ನ ತಂಗಿ ಪದ್ಮಾವತಿಯ ಮಗ ಮಂಜು ಅಂತ. ನನ್ನ ತಂಗಿ ಸಾಯುವ ಸಮಯದಲ್ಲಿ ನನ್ನಿಂದ ವಚನ ತೆಗೆದುಕೊಂಡಳು. ಅಣ್ಣ, ನಾನಂತೂ ಬಡವಿ, ನಾನು ಸತ್ತ ಮೇಲೆ ನನ್ನ ಮಗ ಅನಾಥನಾಗುತ್ತಾನೆ. ನಿನಗಂತೂ ಹೇಗೋ ಗಂಡು ಮಕ್ಕಳಿಲ್ಲ. ನನ್ನ ಮಗನನ್ನೇ ದತ್ತಕ್ಕೆ ತೆಗೆದುಕೊಂಡು ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಎಂದು ಹೇಳಿದೆ. ಅವಳ ಅಭಿಲಾಷೆಯಂತೆ ಮಂಜುನನ್ನು ಪೋಷಣೆ ಮಾಡಿ ವಿದ್ಯೆ ಕಲಿಸಿ ಮಿಲಿಟರಿಯಲ್ಲಿ ಸೇರಿಸಿದೆ. ಈಗ ಅವನು ಮಿಲಿಟರಿಯಲ್ಲಿ ಕ್ಯಾಪ್ಟನ್ ಅಂತ ಕೆಲಸ ಮಾಡುತ್ತಿದ್ದಾನೆ. ಈಗೇನೋ 4 ದಿವಸ ರಜೆ ಪಡೆದು ಬಂದಿದ್ದಾನೆ. ಇವತ್ತೇ ನಿಶ್ಚಯ ಕಾರ್ಯಕ್ರಮ ಮುಗಿಸಿ ಮದುವೆ ದಿನ ನಿರ್ಧಾರ ಮಾಡಿದ್ರೆ ಅಂತ ನನ್ನ ವಿಚಾರ. ಕರೆಕ್ಟ್ ರೀ ಸಾಹೇಬ್ರ. ಆದ್ರೆ ನಿಮ್ಮ ಮಗಳು ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಗಿದ್ರಿ? ಇದೇ ವರ್ಷ BA ಮುಗಿಸ್ಕೊಂಡಿದ್ದಾಳೆ. ಮದುವೆಯೊಂದು ಮಾಡಿ ಮುಗಿಸಿಬಿಟ್ರೆ ನನ್ನ ಜವಾಬ್ದಾರಿ ಮುಗಿದೈತಿ ನೋಡ್ರಿ ಸಾಹೇಬ್ರ. ಮತ್ತ ನಿಮ್ಮ ಮಂಜುನ ನೋಡ್ಬೇಕಾಗಿತ್ತಲ್ರಿ, ನಾನು ಒಟ ನೋಡೇ ಇಲ್ಲ. ಮನೇಲಿದ್ದಾನೆ, ಕರಿತೇನೆ, ಕುಳಿತುಕೊಳ್ಳಿ. ಭಾರತಿ, 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 ಬಂದೆ ಡ್ಯಾಡಿ. ಗೋವಿಂದಪ್ಪನವ್ರು ಬಂದಿದ್ದಾರಮ್ಮ. 2 ಕಪ್ಪು ಕಾಫಿ ತಗೊಂಬರಮ್ಮ. ಆಯ್ತು ಡ್ಯಾಡಿ. ಭಾರತಿ, 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 ಮಂಜುನ್ ಕೂಗ್ತೇನಮ್ಮ, ನಾನು ನೋಡ್ಲಾರ್ದ ಭಾಳ ದಿವಸ ಆಯ್ತು. ಅಂಕಲ್, ಅವ್ರಿಗೆ ಕೂಗುದಕ್ಕೆ ನನಗೆ ನಾಚಿಕೆ ಆಗುತ್ತೆ. ನೀವೇ ಕೂಗಿ. ಮಂಜು, ಏ ಮಂಜು, ಏ ಮಂಜು, ಏ ಮಂಜು, ಏ ಮಂಜು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ, ನಮಸ್ಕಾರ ಸಾಹೇಬ್ರ. ಒಳ್ಳೆ ಮಗನ ಜೋಪಾನ ಮಾಡಿದ್ರಲ್ರಿ. ಇಂಥ ಮಗು ಈಗಿನ ಕಾಲದಲ್ಲಿ ಸಿಗೋದು ಬಹಳ ಅದೃಷ್ಟವಂತ ರೀ. ಮಂಜು, ಮಂಜು, ಇವರು ಗೋವಿಂದಪ್ಪನವರಂತ ನಮ್ಮನೆ ದೇಶಿಗಳು. ನಮಸ್ಕಾರ ಯಜಮಾನ್. ನಮಸ್ಕಾರ, ನಮಸ್ಕಾರ. ಭಾರತಿ, ಇಂದು ನಿಶ್ಚಯ ಮಾಡುವ ಸಲುವಾಗಿ ಊರಲ್ಲಿ 4 ದಿನ ಪ್ರಮುಖರಿಗೆ ತಿಳಿಸಿ ಬರುತ್ತೇವೆ. ಇನ್ನು ಮನೆ ಕೆಲಸ ಮುಗಿಸಿಕೊಂಡು ಗೆಳತಿಯರಿಗೆ ತಿಳಿಸಿ ಬಾರಮ್ಮ.
ಆ ಮಂಜು, ನೀನು ಅಷ್ಟೇ ನೀನು ಗೆಳತಿಯರಿಗೆ ಎಲ್ಲರಿಗೆ ಹೇಳಿ ಬಾ. ಬನ್ನಿ ಹೋಗೋಣ. ಮಾಮ, ಯಾಕೆ ಬರ್ತಿ? ನಾನು ಊರಲ್ಲಿ ಹೋಗಿ ನನ್ನ ಸ್ನೇಹಿತರಿಗೆಲ್ಲ ವಿಷಯ ತಿಳಿಸಿ ಬರ್ತೇನೆ. ಏಕೆಂದರೆ ಮಾಮಾಜಿಯವರು ಬೇಗನೆ ಬಾಂಧಿದ್ದಾರಲ್ಲ. ನೋಡಿ ಹೋಗಿರಂತೆ. ಒಂದು ಮಾತಿದೆ, ಅದು ಏನಂದ್ರೆ ನೋಡಿ, ಯಾವಾಗಲೂ ಈ ಊರಿಗೆ ಬರ್ತೀರಲ್ಲ, ಬರ್ತೀರಿ 2 ದಿವಸ ಇರ್ತೀರಿ ಮತ್ತೆ ಹೋಗ್ತೀರಾ. ಏಕಾಂತವಾಗಿ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅದೆಷ್ಟು ಈ ನನ್ನ ಮನಸ್ಸು ಹಂಬಲಿಸ್ತಾ ಇದೆ. ಒಂದು ದಿವಸ ಕೂಡ ನನ್ನ ಜೊತೆಗೆ ಮಾತಾಡಿದ್ದಾರೆ ನೀವು. ಇವತ್ತು ಮನೆಯಲ್ಲಿ ಯಾರೂ ಇಲ್ಲ, ನನ್ನ ಜೊತೆಗೆ ಕುಳಿತುಕೊಂಡು ಆರಾಮಾಗಿ ಮಾತಾಡಬಹುದಲ್ಲ? ಭಾರತಿ, ಕುಳಿತುಕೊಳ್ಳುವ ಸಮಯ ಈಗಿಲ್ಲ. ಏಕೆಂದರೆ ಮಾಮಾಜಿಯವರು ಬೇಗನೆ ಹೋಗಿ ಬಾ ಅಂತ ಹೇಳಿದ್ದಾರಲ್ಲ. ನೋಡು, ಮುಂದೆ ನಾವಿಬ್ರು ಯಾವಾಗಲೂ ಜೊತೆಯಾಗಿ ಇರ್ತೀವಲ್ಲ, ಕುಳಿತುಕೊಳ್ಳಲು ಸಾಕಷ್ಟು ಮಾತನಾಡುವಂತೆ. ಅಂದ್ರೆ ಇವತ್ತಿನ ನನ್ನ ಮಾತಿಗೆ ಮಾನ್ಯತೆ ಇಲ್ಲ ಅಂದಂತಾಯ್ತು. ಖಂಡಿತ ಇದೆ ಭಾರತಿ. ಏಕೆಂದರೆ ಇವತ್ತು ನಾವು ಇಬ್ಬರು ಏಕಾಂಗಿಯಾಗಿದ್ದೇವೆ. ಹಾ ಭಾರತಿ, ಮದುವೆಗೆ ಮುಂಚೆ ಒಂದು ಮಾತು ಕೇಳಬೇಕೆಂಬ ಆಸೆ. ಕೇಳ್ಬೋದಾ? ಯಾಕೆ ಮಾವ, ನನ್ನ ಮುಂದೆ ಕೇಳೋದಕ್ಕೆ ಸಂಕೋಚ ಪಡ್ಕೊಳ್ತಿದ್ದೀರಾ? ಎಷ್ಟಾದರೂ ನಾನು ನಿಮ್ಮ ಗೊತ್ತು ಭಾರತಿ, ನೋಡು ಭಾರತಿ, ನಾನು ಹೀಗೆ ಕೇಳಿದ ಮಾತು ತಪ್ಪು ತಿಳಿದುಕೊಳ್ಳಬೇಡ. ಏಕೆಂದರೆ ನಾನು ಹುಟ್ಟಿದಾಗಿಂದ ಹೆತ್ತ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥ, ಬೀದಿಯ ಮೇಲೆ ಬದುಕಬೇಕಾದವನು ನಾನು. ನಿಮ್ಮ ತಂದೆಯ ಆಸರೆಯಲ್ಲಿ ಬೆಳೆದು ದೊಡ್ಡವನಾದೆ. ಅದು ಅಲ್ಲದೆ ನಿಮ್ಮ ತಂದೆಯವರು ನನಗೆ ಒಂದು ಸೈನಿಕನಾಗಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ನಿಮ್ಮ ತಂದೆಯ ಋಣ ಭಾರ ಇಳಿಸುವ ಭಾರ ಇದು ನನ್ನ ಪಾಲಿಗೆ ಬಂದಿದೆ ಭಾರತಿ. ಅದು ಅಲ್ಲದೆ ನಮ್ಮಿಬ್ಬರ ಮದುವೆ ಕೂಡ ನಿಶ್ಚಯ ಮಾಡಿದ್ದಾರೆ. ಮದುವೆ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಎಷ್ಟು ಮುಖ್ಯವಾಗಿದೆಯೋ ನನ್ನ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯವಾಗಿದೆ. ಭಾರತಿ, ನಾನಂತರೂ ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೇನೆ. ಆದರೆ ನೀನು? ನಾನು ಹಾಗಾದ್ರೆ ಭಾರತಿ, ಮನಸ್ಸು ಬಿಚ್ಚಿ ಹೇಳಬಾರ್ದೆ? ನೋಡಿ ಮಾವ, ನಿಜವಾಗಿ ಹೇಳಬೇಕಂದ್ರೆ ನನ್ನ ಹೃದಯ ಮಂದಿರದಲ್ಲಿ ನಿಮ್ಮನ್ನಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ನಾನು. ಅಷ್ಟೇ ಅಲ್ಲ, ನನ್ನ ಜೀವನದಲ್ಲಿ ಮದುವೆ ಅಂತಾದರೆ ಅದು ನಿಮ್ಮ ಜೊತೆಗೆ ಇದ್ರೂ ನಿಮ್ಮ ಜೊತೆಗಿರ್ತೀನಿ, ಸತ್ರು ನಿಮ್ಮ ಜೊತೆಗೆ ಸಾಯ್ತೀನಿ. ಹಾಗಂತ ನಿಮ್ಮ ಪಾದ ಸಾಕ್ಷಿಯಾಗಿ ಎದ್ದೇಳು ಭಾರತಿ, ನಿನ್ನಂತ ಹೆಣ್ಣನ್ನು ಪಡೆಯಲು ನಾನು ಅದಷ್ಟು ಜನ್ಮದ ಪುಣ್ಯ ಮಾಡಿರುವೆನು ಏನು? ನೋಡು ಭಾರತಿ, ನಾನು ಹೀಗೆ ಕೇಳಿದಂದ್ರೂ ಮಾತ್ರ ತಪ್ಪು ತಿಳಿದುಕೊಳ್ಳಬೇಡ. ಏಕೆಂದರೆ ನೀನು ಕಲಿತವಳು, ಸುಶಿಕ್ಷಿತಳು, ಸಮಾಜ ಸುಧಾರಣೆ ಮಾಡಬೇಕಾದವಳು ನೀನು. ಎಲ್ಲಿ ನಿನ್ನ ಮನಸ್ಸಿಗೆ ನೋವಾಗುವುದನ್ನು ಮಾತ್ರ ಹೇಳಿದೆ, ಆದರೆ ನಿನ್ನ ಮನಸ್ಸು ನೋಯಿಸಲು ಅಲ್ಲ ಭಾರತಿ, ಅಲ್ಲ. ಮಾವ, ನಾನು ಎಂದಾದರೆ ನಿಮ್ಮ ಮನಸ್ಸು ನೋಯಿಸಿದಿನೇನು? ಖಂಡಿತ ಇಲ್ಲ ಭಾರತಿ. ನನ್ನನ್ನು ತುಂಬಾ ಪ್ರೀತಿ ಗೌರವದಿಂದ ಕಾಣುತ್ತಾ ಬಂದಿರುವೆ. ನಾನು ಅಷ್ಟೇ ಭಾರತಿ, ನಿನ್ನನ್ನು ಯಾವ ಕಾಲಕ್ಕೂ ನೋವು ಆಗುವುದಂತೆ ನಡೆದುಕೊಳ್ಳುವನು ಎಂಬ ವಚನ ಕೊಡುವೆ ನಿನಗೆ. ನೋಡಿ ಮಾವ, ನಾನು ಅಷ್ಟೇ. ನೀವು ನನ್ನನ್ನು ಸತ್ಯನಾಗಿ ಸ್ವೀಕಾರ ಮಾಡಿದ ತಕ್ಷಣ ನಾನು ನಿಮ್ಮ ದಾಸಿ ಆಗ್ತೀನಿ, ನೀವು ಸೇವೆ ಮಾಡ್ತೀನಿ. ನಿಮ್ಮ ಕೂದಲೆಳೆಯೂ ಕೂಡ ಡೊಂಕಾಗ ಹಾಗೆ, ಹಾಗೂ ನಿಮ್ಮ ಮನಸ್ಸಿಗೆ ನೋವಾಗದ ಹಾಗೆ ನಾನು ನಿಮ್ಮ ಸತ್ಯಾಗಿ ಬಾಳೆ ಬದುಕಿ ತೋರಿಸ್ತೀನಿ. ಹಾ ಮಾವ, ಹೊತ್ತಾಗಿದೆ, ಈಗಲಾದ್ರೂ ನಡೆಯಿರಿ, ಊಟ ಮಾಡುವಿರಂತೆ. ಭಾರತಿ, ಊಟ ಬೇಡ, ಈಗಾಗಲೇ ಟೈಮ್ ಕೂಡ ಆಗಿದೆ. ಆ ನಿನ್ನ ಅದರಾಮೃತ ತುಂಬಿದ ಆ ನಿನ್ನ ಕೆಂದುಟಿಯಿಂದ ಒಂದು ಮುತ್ತುಟ್ರೆ ಸಾಕಣೆ. ಛೀ ಹೋಗ್ಯಪ್ಪ, ಅದೆಲ್ಲ ಈಗ ಬೇಡ, ಅದೆಲ್ಲ ಲೈಸೆನ್ಸ್ ಸಿಕ್ಕ ಮೇಲೆ. ಹಾಡಿದರೆ ಮರೆಯದ ಹಾಡುವುದು.
ಛೇ, ಇದೇನಿದು ಇಷ್ಟೊತ್ತಾದ್ರೂ ಇನ್ನೂ ಬರಲಿಲ್ಲವಲ್ಲ? ಅಲ್ಲ, ಇವರಿಗೆ ಬರುವುದು ನೆನಪಿನಲ್ಲಿದೆಯೋ ಇಲ್ವೋ? ಸರಿ, ನಾನೇ ಹೋಗಿ ನೋಡ್ಕೊಂಡು ಬಂದ್ರಾಯ್ತು. ಹಲೋ ರೂಪಾ. ಹೋಗಿ, ನೀವು ನನ್ನ ಜೊತೆ ಮಾತಾಡಬೇಡಿ. ನಾನು ನಿಮ್ಮ ಜೊತೆಯಲ್ಲಿ ಬಿಟ್ಟಿದ್ದೀನಿ. ಐ ಆಮ್ ಸೋ ಸಾರಿ ರೂಪಾ. ಏನ್ ಸಾರಿ ಬೇಡ, ಏನ್ ಬೇಡ. ಅಲ್ಲ, ಸರಿಯಾದ ಸಮಯಕ್ಕೆ ಯಾಕೆ ಬರ್ಲಿಲ್ಲ ನೀವು? ನೋಡಿ, 10 ನಿಮಿಷ ಲೇಟ್ ಮಾಡಿ ಬಂದ್ರಿ. ಯಾಕೆ? ಐ ಆಮ್ ಸಾರಿ ರೂಪಾ. ನಮ್ಮ ತಂದೆಯವರು ನಮ್ಮ ಮನೆಯಲ್ಲಿ ಒಂದು ಹೆಣ್ಣು ನೋಡಿದ್ದಾರೆ. ನಿನಗೋಸ್ಕರ ನಾನು ಬರಬೇಕಂತ ಸಾಕಷ್ಟು ಪ್ರಯತ್ನ ಪಟ್ಟೆ. ಅವಳನ್ನು ಮದುವೆ ಆಗಬೇಕಂತ ಹಠ ಹಿಡಿದಿದ್ದರು. ನಾನು ಸತ್ತರೂ ಅವಳನ್ನು ಮದುವೆ ಆಗಲಾರೆ ಅಂತೂ ಧೈರ್ಯವಾಗಿ ಹೇಳಿಬಿಟ್ಟೆ. ಅಂದ್ರೆ ಗಟ್ಟಿ ಮಾಡಿದ ಹೆಣ್ಣನ್ನ ಕ್ಯಾನ್ಸಲ್ ಮಾಡಿ ಬಂದ್ರ? ರೂಪಾ, ವೀಣೆ ನುಡಿಸಲು ತಂತಿ ಬೇಕು ವಿನಃ ದಾರದ ಎಳೆಯಲ್ಲ. ನನ್ನ ಜೀವನಕ್ಕೆ ನೀನೇ ತಂತಿ, ಅವಳಲ್ಲ. ನಿನಗೋಸ್ಕರ ನಾನು ಬೇಕಾದ್ದನ್ನು ತ್ಯಾಗ ಮಾಡಲು ಸಿದ್ಧ ರೂಪಾ. ಹೌದಾ? ನಾನು ಅಷ್ಟೇ. ನಮ್ಮ ಮನೆಯಲ್ಲಿ ನಿಮಗೋಸ್ಕರ ದೊಡ್ಡ ಮೋಸನೇ ಮಾಡಿಬಿಟ್ಟು ಬಂದೆ. ಯಾರಿಗೆ ಮಾಡಿರಿಯೋ ಮೋಸ? ಅದೇ ನೀವು ನನಗೆ ಹಣ ತರಲು ಹೇಳಿದ್ರಲ್ಲ, ತಂದಿದೀಯಾ ನೋಟಿನ ಕಟ್ಟನು? ಪ್ರಿಯತಮನು ಪ್ರಾಣ ಸಂಕಟದಲ್ಲಿದ್ದಾಗ ಪಾರು ಮಾಡುವುದು ಪ್ರೇಯಸಿಯ ಆದ್ಯ ಕರ್ತವ್ಯ. ಹಣ ತರಲು ದೊಡ್ಡ ನಾಟಕನೇ ಮಾಡಬೇಕಾಯಿತು. ನೀ ನಟಿಸಿದ ನಾಟಕದಲ್ಲಿ ಯಾವ ದುರ್ಘಟನೆ ನಡೆಯಲಿಲ್ಲ ತಾನೆ? ನೋ, ದುರ್ಘಟನೆಯ ಸನ್ನಿವೇಶಕ್ಕೆ ಸಿಕ್ಕಿದವಳು ನಾನಲ್ಲ. ಕಳ್ಳನ ಹೆಸರಾಯಿತು, ನೋಟಿನ ಕಟ್ಟು ನನ್ನ ಕೈ ಸೇರಿತು. ಹಾ, ಹೌದು ನೋಡಿ, ನಾನು ನಿನ್ನೆ ರಾತ್ರಿ ಹಗೂರವಾಗಿ ಎದ್ದು ಮನೆ ಬಾಗಿಲನ್ನು ತೆಗೆದೆ. ಆಮೇಲೆ ತಿಜೋರಿಯಲ್ಲಿ ಹಣನ ತೆಗೆದುಕೊಂಡು ಮನೆ ಹೊರಗಿನ ಮೋಟಾರ್ ಸೈಕಲ್ ಬ್ಯಾಗಿನಲ್ಲಿ ಇಟ್ಟೆ. ಆನಂತರ ನನ್ನ ಕೊರಳಲ್ಲಿದ್ದ ಬಂಗಾರದ ಚೈನನ್ನ ನಾನೇ ನನ್ನ ಕೈಯಾರೆ ಎಸೆದು ದೂರ ಎಸೆದೆ. ಆಮೇಲೆ ಕಳ್ಳ 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 ಅಂತ ಜೋರಾಗಿ ಕಿರಿಚಿಕೊಂಡೆ. ಆಗ ಮನೆಯಲ್ಲಿ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲರೂ ಎದ್ದು ಬಂದ್ರು. ಅತ್ತ ಇತ್ತ ನೋಡಿ ಬೆಳಗ್ಗೆ 6 ಗಂಟೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಆದರೂ ನಮ್ಮಣ್ಣ ಮಹೇಶ ನನ್ನನ್ನು ತುಂಬಾ ಸಂಶಯದಿಂದ ನೋಡ್ತಾ ಇದ್ದ. ಆವಾಗ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಯೋಚನೆ ಮಾಡದಿರು ರೂಪ. ನನ್ನ ಉಪಾಯ ಪಾಲಿಸಿದರೆ ನೀನು ನನ್ನ ಧರ್ಮ ದೇವತೆಯಾಗುವುದು ಗ್ಯಾರಂಟಿ. ಇಲ್ಲದಿದ್ದರೆ ನೀ ತಂದ ಹಣದಿಂದ ನಮ್ಮಿಬ್ಬರ ಶವವಾಗುವುದು ಖಚಿತ. ಬೇಡ, ಹಾಗಾಗೋದು ಬೇಡ. ನೀವು ಹೇಳಿದ ಮಾತನ್ನ ನಾನು ಖಂಡಿತವಾಗಿಯೂ ಪಾಲಿಸ್ತೀನಿ. ಸತ್ಯವಾಗಿ ಮಾತನ್ನು ಪಾಲಿಸ್ತೀರೆಂದು ವಚನ ಕೊಡುವೆಯಾ? ಹೌದು, ತೆಗೆದುಕೊಳ್ಳಿ, ಪ್ರಾಮಿಸ್ ಆಗಿ. ಯಾಕೆಂದ್ರೆ ನಾಳೆ ಏನಾದ್ರೂ ಈ ವಿಷಯ ನನಗೆ ಗೊತ್ತಾದ್ರಿ, ಓ ಮೈ ಗಾಡ್, ಮುಗಿದು ಹೋಯ್ತು. ಪಾಲಾಗೋದಂತೂ ಗ್ಯಾರಂಟಿ. ಹಾಗಾದರೆ ನಿನ್ನ ಮೇಲೆ ಸಂಶಯ ಪಟ್ಟಿರುವ ನಿನ್ನ ಅಣ್ಣನನ್ನು ಮೊದಲು ಕೊಲೆ ಮಾಡು. ಏನ್ ಹೇಳ್ತಿದ್ರ ನೀವು? ಒಡ ಹುಟ್ಟಿದ ಅಣ್ಣನನ್ನ ನಾನ್ ಕೊಲೆ ಮಾಡ್ಬೇಕಾ? ನೋ, ಇದು ನನ್ನಿಂದ ಆಗೋದು. ರೂಪಾ, ಮನೆಯ ದೀಪವೆಂದು ಮುದ್ದಿಸಲು ಹೋದರೆ ಮುಖವನ್ನೇ ಸುಟ್ಟುಕೊಳ್ಳಬೇಕಾಗುತ್ತದೆ. ನಮ್ಮವರೇ ಎಂದು ಅಕ್ಕರೆ ತೋರಿದರೆ ನಮಗೆ ಆಪತ್ತು ತಪ್ಪದು. ನಮ್ಮ ದಾರಿಗೆ ಯಾರೇ ಆಗಿರ್ರಿ, ಒಡ ಹುಟ್ಟಿದ ಅಣ್ಣನಾದರೇನೋ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಾದರೂ ಸರಿ, ನಮಗೆ ಜನ್ಮ ನೀಡಿದ ತಂದೆ ತಾಯಿಯಾದರೂ ಸರಿ, ಅವರನ್ನು ಕೊಂದಾಗಲೇ ನಮಗೆ ಬದುಕಲು ಸಾಧ್ಯ ಈ ಕಲಿಯುಗದಲ್ಲಿ. ಓಕೆ, ಆಲ್ ರೈಟ್ ಕರ್ಮೇಂದ್ರ, ಆಲ್ ರೈಟ್. ಅಂಥ ಪ್ರಸಂಗ ಬಂದ್ರೆ ಅವನನ್ನು ಸಹಿತ ಕೊಲೆ ಮಾಡ್ತೀನಿ. ಯು ಡೋಂಟ್ ವರಿ, ಆಯ್ತಾ? ವೆರಿ ಗುಡ್. ಇದ್ದರೆ ನಿನ್ನಂತ ಪ್ರೇಯಸಿ ಇರಬೇಕು. ಎಲ್ಲಿ ನಾ ಹೇಳಿದ 2 ಲಕ್ಷ ರೂಪಾಯಿ? ಹಾ, ತೆಗೆದುಕೊಳ್ಳಿ. ಹಾ, ಇನ್ನೊಂದು ಮಾತು, ನಮ್ಮಿಬ್ಬರ ಮದುವೆ ಯಾವಾಗ? ಯಾಕೆ ಚಿಂತಿಸಿ ರೂಪ?
ನಮ್ಮಿಬ್ಬರ ಹೃದಯ ಆಗಲೇ ಮಿಲನವಾಗಿದೆ. ನಾವಿಬ್ಬರು ಮದುವೆ ಆದದ್ದೇ ಸರಿ. ಮತ್ತೇಕೆ ಈ ಮದುವೆ ಎಂಬ ಮೂರಕ್ಷರದ ಮೂಢನಂಬಿಕೆಗೆ ಮುದ ಬಿಡುವೆ? ಚಿಂತೆ ಮಾಡಬೇಡ, ಸಮಯ ನೋಡಿ ನಾನೆಲ್ಲ ಹೇಳ್ತೇನೆ. ಅದರ ಬಗ್ಗೆ ಯೋಚನೆ ಮಾಡಬೇಡ. ಖಂಡಿತವಾಗಿಯೂ ಖಂಡಿತವಾಗಿಲು ಪ್ರಾಮಿಸ್. ಪ್ರಾಮಿಸ್. ಓಕೆ ಡಿಯರ್, ಹಾಗಿದ್ರೆ ತೆಗೆದುಕೊಳ್ಳಿ. ಸರಿ ರಾಜಾ, ಹೊತ್ತಾಯ್ತು, ನಾನಿನ್ನು ಹೋಗಿ ಬರ್ತೀನಿ. ಮತ್ತೆ ನಿನ್ನ ಭೇಟಿ ಭಾರತೀಯ ಮದುವೆಯಲ್ಲಿ. ಹಾಗೆ ಹೋಗ್ತೇನೆ ನನ್ನ ಚಿನ್ನ. ಮತ್ತೇನ್ ಮಾಡ್ಬೇಕು? ಸಂತೋಷದ ಸಮಯದಲ್ಲಿ ಒಂದು ಗೀತೆ. ಚಿಪ್ಪ ತುಂಬಾ ತುಂಟ್ರು ನೀವು. ಬರ್ಲಾ? ಬಾಯ್ ಬಾಯ್ ಬಾಯ್. See you.
ಎಲೆ ಹೆಜ್ಜೆ ತಪ್ಪಿದ ಹೆಣ್ಣೆ, ಯೌವನದ ಮಬ್ಬಿನಲ್ಲಿ ಮದುವೆಗಿಂತ ಮುಂಚೆ ನಮ್ಮಂತ ಕಲಿಯುಗದ ಕಾಮುಕರ ಕೈಯಲ್ಲಿ ಹಣ ತಂದು ಕೊಟ್ಟರೆ ನಿನ್ನ ಕೊರಳಿಗೆ ತಾಳಿ ಕಟ್ಟುವರೇನೇ ಹುಚ್ಚೆ. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ರೂಪಾ, ತಾಳಿ ಕಟ್ಟಬೇಕಾದ ನಿನ್ನ ಕೊರಳಿಗೆ ಉರುಳು ಕಟ್ಟಬೇಕಾಗುತ್ತೆ. ಏಕೆಂದರೆ ಕುರಿಯ ಕತ್ತು ಕೊಯ್ಯುವ ಮುಂಚೆ ಕಟುಕ ಅದಕ್ಕೆ ಹುಲ್ಲು ತಿನ್ನಿಸಿ ಮುದ್ದಿಸಿ ಕೊಲ್ಲುತ್ತಾನೆ. ಅದರಂತೆ ಈ ಕಲಿಯುಗದ ಕರ್ಮೇಂದ್ರ ನಿನ್ನನ್ನು ಮೋಹಿಸಿ ಮುದ್ದಿಸಿ ನಿನ್ನಲ್ಲಿರುವ ಹಣವನ್ನು ದೋಚಿದೆ. ಅನಂತರ ಒಂದು ದಿನ ಸಮಯ ನೋಡಿ ಈ ಕಟುಕರ ಕೈಯಲ್ಲಿ ನಿನ್ನ ಪ್ರಾಣ ಪಕ್ಷಿ ಪರಲೋಕಕ್ಕೆ ಹಾರುವುದು. ಇನ್ನು ಯಾರು ಬಂದಿಲ್ಲವೇ? ಮೂತಕ್ಕೆ ಟೈಮ್ ಆಗುತ್ತದೆ. ಕರ್ಕೊಂಬರ್ತೇನೆ ರೀ, ಕರ್ಕೊಂಬರ್ತೇನೆ. ಕರ್ಕೊಂಡು ಬರ್ರಿ. ಹಾ, ನಮಸ್ತೆ ಅಂಕಲ್. ನಮಸ್ತೆ. ನಮಸ್ತೆ. ಬಾರಮ್ಮ ರೂಪ, ನೀನ್ ದಾರಿನ ಕಾಯ್ತಿದ್ದೇವೆ. ಭಾರತಿ ಏನ್ ಮಾಡ್ತಿದ್ದಾಳೆ ಅಂಕಲ್? ಹೊರಗಡೆ ಇದ್ದಾಳೆ, ಹೋಗಮ್ಮ. ಇನ್ನೂ ರೆಡಿ ಆಗಿಲ್ವಾ ಅವಳು? ರೆಡಿ ಆಗ್ತಾ ಇದ್ದಾಳೆ. ಹಾ, ಅವತ್ತು ನನಗೆ ಹೇಳಿದ್ಳು ನೀನ್ ಬರೋವರೆಗೂ ನಾನು ರೆಡಿ ಆಗೋದಿಲ್ಲ ಅಂತ. ಹೌದೌದು. ಹೌದು, ಈಗ ಹೋಗಿ ನಾನೇ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ. ಆಯ್ತಮ್ಮ. ಭಾರತಿ, ಏ ಭಾರತಿ. ಏನ್ ಮಾಡಕತ್ತಿ ವಾನಿ? ನಂದೇನದ ತೊಗೊಂಡು ಹೋಗಿ ನಂಗೆ ಇದು ಎಣ್ಣೆ ಬಳಸೋ ಮಾಡಿ ಏನು ಕೋಡಿ ಯಾವ ಮನುಷ್ಯಾಗಿ ವಾನಿ? ಮದುಮಗ ಪಾಡಿಚಿಲ್ಲ ಆ ಮದುಮಗಂದ ಇಲ್ಲ ನಾನ ನಿಂದ ಇದ್ದಿರ್ಬೇಕದು. ಯಾಕಂದ್ರೆ ಸ್ವಾಮಿ ಆಗಿಲ್ಲ ಸನ್ಯಾಸಿ. ಹಾ, ಅದು ನಿನ್ ಕೊಳ್ಳಿಗೆ ಹಾಕಿದ್ರೆ ಚಂದ ಕಾಣ್ತದ. ಬಾಳೆಹಣ್ಣದ ಎಲ್ಲ ತಂದಿಲ್ಲ ಮತ್ತೆ? ಬಾಳೆಹಣ್ಣ ತಂದಿನಿ, ಆದ್ರ ಹಣ್ಣನ್ನು ಸಿಕ್ಕಿಲ್ಲ. ಬಿರ್ಸಾದವು. ಗಂಡು ಬೆರ್ಸದ ಗಂಡು ಬೆರ್ಸ ಗಂಡು ಬಿರ್ಸೇನಿಲ್ಲ. ಮೆತ್ತಗದ ಅವನ ಕೊಡ್ತೀನಿ ಕೈಯಾಗ ಈಗ ತೊಗೊಳಕತ್ತಿ. ಬಾಳೆಹಣ್ಣು ಬಾಳೆಹಣ್ಣು ನಾವು ಕಡಿ ನೀ ತಿನ್ಲಿಕ್ಕೆ ಮಾಸ್ತರ್ ಹೇಳ್ಕೊಂಡು ತಿಂತಾನ. ಮಾಸ್ತರ್ ಬೇಡಪ್ಪ. ಮಾಸ್ತರ್ 1 ನಂಬರ್ ಬಾಳೆಹಣ್ಣು ಇನ್ನ ಹಲ್ಲ ಹಚ್ಚಿಲ್ಲ ಅವ್ರು ಸರ್. ಯಾರು ಸರ್? ಅವ್ರಿನ್ನ ಇಲ್ಲಿ ಬರೋಕ್ಕಿಂತ ಮೊದಲೇ ಫೋನ್ ಹೇಳ್ಯಾರ, ಒಂದು 2 ಎದ್ರ ಬಾಳೆಹಣ್ಣು ತರಿಸಿ. ಚಲ ಮಾಡ, ಅವಸರ ಐತಿ ಈಗ. ಎಲ್ಲಿ ಅವಸರ ಅದ? ಅವ್ರಿಗಿಂತ ಮೊದಲಿಂದ ಅವಸರ ಅದ ನಾ ಅಂತೀನಿ. ನಮಗೂ ಬೇಕಪ್ಪ. ಇನ್ನ ನಿನಗೇನ್ ಬೇಕು? ನಿಂದು ಮಾಡಮ್ಮ, ಅವ್ರದ್ದು ಮಾಡಮ್ಮ, ಎಲ್ಲಾರ್ದು ಮಾಡಮ್ಮ. ಆದ್ರ ಮುಂಜಾವ್ರು ಹೆಸರ್ಲಗಳ ಮಾಡ್ಬೇಕು ಮರ. ನಿನ್ಗ ಒಂದಲ್ಲ ಎರಡಲ್ಲ, ಈ ಲಗ್ನ ಮಾಡಕತ್ತಿ 31 ಲಗ್ನ ಆದ್ರಿ. ಇದುವರೆ ಕರಿ ಆಗುತ್ತೋ ಏನ್ ಇದ್ರು ಹಿಂಗೆ ಮುಂಜಾನೆ ಹೊತ್ತೊಂಡು ಊರಿಗೆ ಹೋಗ್ತಾರ ಗೊತ್ತಿಲ್ಲ. ಹೋಲ್ ಬಿಡ್ರಿ, ಎಲ್ಲಾರು ಬಂದಾರ ಏನ್ರಿ? ಎಲ್ಲಾರು ಬಂದಾರ ನಿಮ್ಮ ಸಲಾಗಿ ಆಟ ನಿಂತಿದ್ರಿ. ಯಾರು ಬಂದಾರ? ಎದ್ದವ್ರು ಬಿದ್ದವ್ರು ಉದ್ದವ್ರು ಎಲ್ಲಾರು ಬಂದಾರ. ಎಷ್ಟು ಮಂದಿ ಕಾಣೋಲ್ಲ ನಿನ್ನ ಕಣ್ಣಾಗ? ಏಸ್ ಬಂದಾರ? ಒಬ್ರು ಕಾಣಲ್ಲ. ಕಂಡಪಡಿ ಬಂದಿದಾರಪ್ಪ. ಒಂದ್ 3 ಚಸ್ಮಾ ಹಾಕ್ಬೇಕು ನೋಡಿ ನಿನಗೆ, ಹಿಂದ ಮಗ್ಲ ಮುಂದ. ಯಾಕೆ ವಯಸ್ಸಾಗ್ಯದ, ಮುದುಕಾಗಿವಿ, ಕಣ್ ಕಾಣಲ್ಲ. ಎಲ್ಲ ಅಳಗ್ಯಾಡಕತ್ತಾವ, ತಲೆಯಾನ ಕೂದ್ಲ ಹಿಂಗಾರ ಹೇಳು. ನೀನ್ ಹೇಳಕತ್ತಂದ್ರಿ ಏನು? ಅಲ್ಲ, ಇವ್ರು ಎಲ್ಲಾರು ಲಗ್ನ ಕೇಳಿರದ ಹೇಳಾರ ಬಂದಾರ. ಇವ್ರು ಹೇಳಾರ ಬಂದಾವ, ನೀನ ನೋಡಿ. ಯಾರು? ನೀ ಕರಿಲಾರ್ದ ಬರ್ಲಕ್ ತಲಿ ಕೆಟ್ಟದ ನಂದು. ಇಲ್ಲ ಬಾಬಾ, ಆಯ್ತು ಬಿಡು. ನೀವ್ ಎಲ್ಲಾರು ಲಗ್ನಿಗೆ ಆಯರಿಗೆ ತಂದಿರಪ್ಪ. ಆಯರ್ ತಂದ್ರ ಊಟ ಮಾಡ್ರಿ, ಆಯರ್ ಅವ್ರಿಗೆ ಕೊಡ್ಬೇಡ್ರಿ, ನನಗೆ ಕೊಟ್ಟು ಹೋಗ್ಬಿಡ್ರಿ. ಅಲ್ರಿ ಸುಗರಪ್ಪವ್ರೆ, ಎಲ್ಲರೂ ಬಂದಾರತ್ತಿದ್ರಿ. ಆದ್ರೆ ಇನ್ನೊಬ್ರು ಬರ್ಬೋದು, ಅವ್ರು ಯಾಕೋ ಬಂದಿಲ್ಲಲ್ಲ. ಅವ್ರು ಇಷ್ಟಲ್ಲಿ ಬರಬಹುದು ಆಚಾರಿ. ಹಾಗಾದ್ರೆ ಅವ್ರು ಬರೋವರೆಗೂ ವೇಟ್ ಮಾಡೋಣ. ಬಂದಂತೆ ಕಾಣುತ್ತದೆ. ನಮಸ್ಕಾರ ಸುಗೂರಪ್ಪನವರಿಗೆ.
ನಮಸ್ಕಾರ, ಬನ್ನಿ ಕರಿಮೇಂದ್ರ, ಕುಳಿತುಕೊಳ್ಳಿ. ಶುಗರ್ ಪರೇ ಎಲ್ಲರೂ ಬಂದಾಯ್ತಾ? ಎಲ್ಲರೂ ಬಂದಾಯ್ತು ಆಚಾರಿ. ಹಾಗಾದ್ರೆ ಶುರು ನೋಡ್ರಿ ಮಂತ್ರವನು. ಶುರು ಮಾಡ್ರಿ. ಏ ಮಂತ್ರ ಹೇಳ್ತಾನ ಹಿಕ್ಕಿ ಕೊಡಂಗಿಲ್ಲ. ಏ ಕೊಡ್ತೀನಿ ತಡಿ, ಹೋದ್ರ ಪುಸ್ತಕ ಮಾಡಿ ನಾವು ಕೇಳಕತ್ತೀನಿ ನಾ ಮಾಲಕರಿಗೆ. ಏನದ ಸಮಯ ಬಾಳ ಇದು. ಬತ್ತೊಳಪ್ಪ ನಮ್ದು ಏನ್ ಭಾರಿ ಬತ್ತು ನಿನ್ನ ಕೋಡಿದು. ಈಗ ಹೌದಾ ಕೌನ್ಸ್ಗ ಅರ್ಜೆಂಟ್ ಐತಿ ಮುಗಿಸಲೆ. ಎಲ್ಲಿ ಅವಂದ ನಿಮ್ಗೆ ಇಬ್ರದ್ದು ಅವ್ರದ್ದು ಅವ್ರಕ್ಕಿಂತ ಮೊದಲು ನಿಮ್ದು ಅರ್ಜೆಂಟ್ ಅಂತ ನಾನು ನನ್ ದಿನ ಹಿಂದೈತಿ ಮುಗಿಸು. ಹಿಂದ ಹಿಕ್ಕಿಕಾಳ ಕೊಡ ಹಿಕ್ಕಿಕಾಳ ಅಕ್ಕಿಕಾಳ ಅಕ್ಕಿಕಾಳ ಏನ್ ಊದ್ಬೇಕು? ಏ ಮಂತ್ರ ಓದಂತೆ. ಹಿಂಗ ಊದ್ ಊದಂದ್ರೆ ಏನ್ ಊದ್ಬೇಕು? ಹಂಗ ಶುರು ಹತ್ಕೊಳ್ಳಂದ್ರ ಗಟ್ಟಿ ಬೇಡ ಗಟ್ಟಿ ಬೇಡ. ಸುಮ್ ಕುಂದ್ರ, ಅಲ್ಲಿ ಜೋಡಿ ನೋಡಿ ಎಷ್ಟು ಚಂದ ಐತಿ. ಸುಮ್ ಕುಂದ್ರಿ ಸರ. ಬರ್ರಿ, ಯಾರಿಗ ಅರ್ಜೆಂಟ್ ಐತೆ ಅವ್ರು ಬರ್ರಿ. ಮಂಜೂರಿಗೆ ಅರ್ಜೆಂಟ್ ಅದ, ಅದಕ್ಕೆ ಅವರೇ ಬಂದಾರ ಮೊದಲು. ಅಪ್ಪಾರ ಏ ಹಿಂದೆ ಮುರಿತಾರ, ನಾ ಮುಂದೆ ಮುರಿಬೇಕು ಹಿಂಗ್ ಮಾಡಿ. ಇದು ನನಗ್ ಸಿಗ್ಬೇಕಾಗಿತ್ತು. ಯಾವುದು ಏ ಇದು ನಿನಗೆ ಅವರಿಗೆ ನೋಡಿ ಎಷ್ಟು ಸ್ವೀಟ್ ಐತಿ. ಏಯ್ ಸುಮ್ ಕುಂದ್ರಲೆ. ಹೇಳ್ರಿ ಹೆಸರು ಹೇಳ್ರಿ ಅವ್ರದ್ದು. ಭೂಮಿಗೆ ಬೆಳೆಗಳು ಚೆಂದ, ಆಕಾಶಕ್ಕೆ ನಕ್ಷತ್ರ ಚೆಂದ, ರೈತರಿಗೆ ಬೆಳೆಗಳು ಚೆಂದ. ಈ ನನ್ನ ರಂಗಭೂಮಿಗೆ ನನ್ನ ಮಡದಿಯೇ ಚೆಂದ ಭಾರತಿ. ಆಹಾ, ಬರ್ರಿ. ಹೇಳ್ತಾರೆ ಚೆನ್ನಾಗಿ ಹೇಳ್ರಿ. ಕೇಳಲು ಕತೆ ಚಂದ, ಹೇಳಲು ಹೆಸರು ಚಂದ. ಕೇಳಲು ಕತೆ ಚಂದ, ಹೇಳೋದಕ್ಕೆ ಹೆಸರು ಚಂದ. ರಾಮಗ ಸೀತಾ ಚಂದ, ನನಗೆ ನನ್ನ ಗಂಡ ಮಂಜುನಿ ಚಂದ. ನಾಳೆ ಹೋಗೋ ಮುಂದೆ ಕರ್ಕೊಂಡು ಹೋಗ್ರಿ ಅಕ್ಕಲ್ ಕೊಡ್ದ. ಮನ್ಯಾಗ ನಿಂದೇನ್ಲಿ ತಿಂಡಿ ಏಯ್ ಅಕ್ಕಲ್ ಕೂಡ ಕರ್ಕೊಂಡು ಹೋಗಿ ಅಂತ ಇಲ್ಲಿ ಯಾತ್ ಕೇಳಿಲ್ಲ ಮನ್ಯಾಗ, ಇಲ್ಲಿ ಕೇಳಿಲ್ಲ. ಏ ಬೆಳಗಾನೂರು ಕ್ರಾಸರ ದಾಟಿಯನ ಹೇಳ್ತೀನಿ ಕೇಳು ಮೊದಲ. ಮೊದಲ್ ತಳಗ್ ಚಡ್ಡಿ ಹಾಕೊಂಬಲ್ಲ. ಮೊದಲ್ ಚಡ್ಡಿ ಹಾಕೊಂಬತ್ತ ಮರ್ತಾನ ಹೇಳ, ಸಣ್ಣವ್ರ ಇರ್ತಾನ ಮರ್ತಂಗ ಆಗ್ಯದ. ಅದ್ರ ಮ್ಯಾಗ ಬಾಳ ಕಣ್ಣ ಐತಲ್ಲ ನಿನಗೆ. ಮತ್ತ ಅವ್ರು ತಯಾರಾಗ್ಯಾರ ಈಗ. ಹೊತ್ತೊಡಿಗೆ ಅವ್ರದ್ದು ನಿಮ್ಮ ಜೋಡಿನ ಜೋಡಿ ಮಾಡಿ ಬಿಡುದು. ಹೊಕ್ಕ ಹಂಗತ್ತೇಳ. ಹಾ ಹೋಲ್ ಬಿಡಪ್ಪ, ಇತ್ತದ ಬಾಯಿಲ್ ಒಂದ್ರ ಅಲ್ಲೇ ದೂರ ನಿಂತಿರಂಗ. ಏ ಇಲ್ಲಿ ಬಾರ ಹೊಕ್ಕಿ ಕೇಳ್ತಾವ ಇಲ್ಲ ಹೇಳ್ರಿ. ಬಾ ಮುಂದ್ಕೊಂಡ್ರ. ಹಲೋ ಲಗ್ನ ಅಂತೂ ಮಾಡ್ತೀವಿ. ಏ ಮಂಜುಂದು ಬರ್ತಿದೋ ಲಗ್ನ ನಿಂದಿನ ಮಾಡಿಲ್ಲ, ಹೊತ್ತೊಡಿಗೆ ನಿಂದು ಮಾಡಿ ಕಳಿಸ್ತೀನಿ. ಜೋಡಿ ಮ್ಯಾಗ ಹೋಗತ್ರಿ. ಅಡಿಗೆ ಏನೇನ್ ಮಾಡಿಸಿರಿ? ಅಡಿಗೆ ಹ್ಞೂ ನಾನು ಯಾರಿಗೆ? ಏ ಬಂದ್ ಭಕ್ತರಿಗೆ ಊಟಕ್ಕ ಬೀಗರಿಗೆ ನನಗೆ ನನಗೆ ಬೆಲ್ಲ ಊಟ. ನಿಮ್ಮ ಊಟ ಮನ್ಯಾಗಿಲ್ಲ ಅಂದ್ರೆ ನಿಮ್ಮ ಮನ್ಯಾಗ ಉಂಡು ಬಂದಿರಪ್ಪ ನೀವು ಹೊಸರು. ಅವ್ ಉಂಡು ಬಂದು ಆಯ್ರು ಹೋಗ್ತಾರ ಅವ್ರು. ಆಯ್ರು ಕೊಡಲ್ಲ ಅವ್ರು. ಇವ್ರೇನು ಊಟ ಹಾಕಿಲ್ಲ, ಇವ್ರಿಗೆ ಕಾಯರ್ ಮಾಡ್ತಾರೆ, ಯಾತ್ ಹೋಗ್ಬಿಡ್ತಾರ ಅವ್ರು. ಹಾ ಅದು ಅವ್ರಿಗೆ ಬೇಕಾಗ್ಯದ. ಏ ನನ್ಗೆ ಊಟ ಬೇಕಾಗ್ಯದ. ಊಟ ಏನೇನ್ ಮಾಡಿ ಹೇಳಿ ಮೊದಲ. ಊಟ ಎಲ್ಲ ವ್ಯವಸ್ಥೆ ಐತೆ. ವ್ಯವಸ್ಥೆ ಏನೇನದ? ಮಳೆಗಾಲ. ಏ ಯಾರ್ದಾರ ಕಿಮ್ಮತ್ ಕೇಳಿ ನಾವು ಬ್ರಾಹ್ಮಣರದೀವಿ ಮೊದಲ. 20 ಜನ ಹಿಡಿದು ಹೊಡಿತಾರ ನನಗೆ. ಯಾವ್ದು ಬಂದು ಎದರ್ಲೆ ಹೊಡ್ತಾರ? ಹಾ ಎದರ್ಲೆ ಹೊಡ್ತಾರ? ಅವ್ ತೆಳಗಿನ ಹಾಕೊಂಡಿದ್ದು ಮತ್ ಹೇಳ್ತಲ್ಲೋ ಎದ್ರಲಿ ಅಂತೇಳಿ. ವ್ಯವಸ್ಥೆ ಐತಿ, ಬಾಯ್ ಮಾಡಬೇಡ. ಆಯ್ತು ತೋರಪ್ಪ. ಮತ್ತೆ ಊಟದ ವ್ಯವಸ್ಥೆ ಅದು ಇದು ಅವ್ರ ಕಳ್ಸೋದ್ರಿ. ಏ ಇವ್ರದ ಬಾಳ ಇರಪ್ಪ. ಇನ್ನ ಭಾರತೀಯ ದೊಡ್ಡದೈತಿ ಅಲ್ಲಿ. ಏನು ಏನು ನಾಟಕ ಹೆಂಗ ದೊಡ್ಡದೈತೆ ಅದಕ್ಕೆ ಏನು ನಾ ಅಂತ ಬೆಳತನ್ ನಿಮ್ದ ನೋಡ್ಬೇಕು ಏನೋರು. ಇಲ್ಲ ಇದ ಸಂತೋಷ ಸಮಯದಾಗ ಹಾಡಿ ಕುಣಿಯೋಣ ಬರ್ರಿ. ಯಾರ್ಯಾರ ಅವ್ರು ಕುಣಿತಾರ.
ಅದ್ ನೀ ಯಾಕೆ ಹಾಡ್ ಕಿಣಿ ಬೇರೆ ಐತಿ ಇಲ್ಲ ನೀವ ಇಬ್ರು ಕುಣಿರಿ ಅವ್ರಿಗೆ ಈಗ ಹುರುಪಿ ಹೆಚ್ಚಾಗೈತಿ ಈಗ ನೋಡ್ಯಾಳ ನಮ್ದ್ಯಾವ ನನಗೂ ಅಂತದ ಬೇಕಂದ್ರಲ್ಲ ಅದಕ್ಕೆ ಬರ್ರಿ 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 ಬರ್ರಿ